ಬಿಗ್ ನ್ಯೂಸ್ ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಶಿವಕುಮಾರ್. ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಮುಂದುವರೆದಿದೆ. ಪಕ್ಷದ ನಿಷ್ಠಾವಂತರು ಹಾಗೆ ವಿಜೇಂದ್ರ ಟೀಮ್ ನಡುವಿನ ಕಾಳಗ ಹೋಗ್ತಾ ಇದೆ. ಯಾಕೆಂದ್ರೆ ಇದುವರೆಗೂ ರೆಬೆಲ್ ಟೀಮ್ ಅಂತಿತ್ತು. ರೆಬೆಲ್ ಟೀಮಲ್ಲಿ ರಮೇಶ್ ಜಾರಕಿಹೊಳಿ, ಯತ್ನಾಳ್ ಅವರು ಮಾತ್ರ ಇದ್ರು. ಆದರೆ ಯತ್ನಾಳ್ ಹಾಗೆ ರಮೇಶ್ ಜಾರಕಿಹೊಳಿ ಅವರ ಟೀಮ್ಗೆ ಬಿಜೆಪಿಯ ತಟಸ್ಥ ಬಣವೂ ಸಹ ಕೈ ಜೋಡಿಸಿದೆ. ಈ ಹಿನ್ನೆಲೆ ಈಗ ಪಕ್ಷದ ನಿಷ್ಠಾವಂತರ ಗುಂಪಾಗಿ ಇದು ಚೇಂಜ್ ಆಗಿದೆ. ವಿಜೇಂದ್ರ ಅವರನ್ನು ಬದಲಾಯಿಸಲೇಬೇಕು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅನ್ನೋ ನಿಲುವಿನಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿತಾ ಇಲ್ಲ. ಇವತ್ತು ಕೂಡ ಸಭೆಯಾಗಿದೆ. ಸಭೆ ಬೆಂಗಳೂರಿನ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಮಾಜಿ ಸಂಸದರಾದಂಥ ಸಿದ್ದೇಶ್ವರ್ ಅವರು, ರಮೇಶ್ ಜಾರಕಿಹೊಳಿ, ಯತ್ನಾಳ್ ಅವರು, ಹಾಗೆ JDS ನಾಯಕ ಸಂತೋಷ್ ಆದಿಯಾಗಿ ಹೊಳಲ್ಕೆರೆ MLA ಬಿಜೆಪಿ MLA ಚಂದ್ರಪ್ಪನವರು, ಹಾಗೆ BP ಹರೀಶ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಇನ್ನು ಸಭೆಯಲ್ಲಿ ಇನ್ನೂ ಕೂಡ ಬಸವರಾಜ ಬೊಮ್ಮಾಯಿ ಅವರು, ಡಾಕ್ಟರ್ ಕೆ ಸುಧಾಕರ್ ಇವರೆಲ್ಲರೂ ಭಾಗಿಯಾಗ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿದ್ದರು. ಆದರೆ ಸದ್ಯಕ್ಕೆ ಈ ಸಭೆಯಿಂದ ಅವರು ದೂರ ಉಳಿದಿದ್ದಾರೆ. ಯಾಕೆಂದರೆ ಈಗಾಗಲೇ ಹೈಕಮಾಂಡ್ ಈ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ರಾಮುಲು ಘಟನೆಯವರೆಗೂ ಕೂಡ ವಿಜೇಂದ್ರ ಸ್ಟ್ರಾಂಗ್ ಅನ್ನೋ ಲೆಕ್ಕಾಚಾರ ಆಯಿತು. ರಾಮುಲು ಘಟನೆ ನಂತರ, ಸುಧಾಕರ್ ಬಿದ್ದ ನಂತರ ವಿಜೇಂದ್ರ ಬದಲಾವಣೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಕೂಡ ಒಂದಷ್ಟು ಆಲೋಚನೆಗೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆ ತಟಸ್ಥ ಬಣ ಒಂದು ರೀತಿ ನೀವೇ ಮಾತಾಡಿ, ನೀವೇ ಪ್ರೆಸ್ ಮೀಟ್ ಮಾಡಿ ಅಂತ ಇವ್ರನ್ನ ಮುಂದೆ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಒಂದು ವೇಳೆ ವಿಜೇಂದ್ರ ಅವ್ರನ್ನ ಮುಂದುವರಿಸ್ತೀವಿ ಅನ್ನೋ ನಿಲುವಿನಲ್ಲಿ ಹೈಕಮಾಂಡ್ ಬದಲಾವಣೆ ಇಲ್ಲ ಅಂದರೆ ಬಹಿರಂಗವಾಗಿ ಎಲ್ಲ ನಾಯಕರು R ಅಶೋಕ್, ಅಶ್ವಥ್ ನಾರಾಯಣ್, ಬಸವರಾಜ ಬೊಮ್ಮಾಯಿ, ಡಾಕ್ಟರ್ ಕೆ ಸುಧಾಕರ್, ಪ್ರತಾಪ್ ಸಿಂಹ ಸೇರಿದಂತೆ ಎಲ್ಲರೂ ಕೂಡ ಬಹಿರಂಗವಾಗಿ ಸಮರ ಸಾರುವ ಸಾಧ್ಯತೆ ದಟ್ಟವಾಗಿದೆ. ಈ ಹಿನ್ನೆಲೆ ಬಿಜೆಪಿಯಲ್ಲಿ ಬೂದಿ ಮುಚ್ಚಿದ ಕೆಂಡ ತಟಸ್ಥ ಬಣದಲ್ಲಿದ್ರೆ ರೆಬೆಲ್ ಸ್ಟಾರ್ಗಳು ಖುಷಿಯಾಗಿದ್ದಾರೆ. ನಾವು ರೆಬೆಲ್ ಸ್ಟಾರ್ಗಳಲ್ಲ, ನಾವೆಲ್ಲ ನಿಷ್ಠಾವಂತರು ಅಂತ ಹೇಳಕೊಟ್ಟಿದ್ದಾರೆ. ಇನ್ನೊಂದು, ಬದಲಾಯಿಸಲೇಬೇಕು ಅಂತ ನಡ್ಡಾಗೆ ಪತ್ರ ಬರೆಯಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಜಿಲ್ಲಾಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ವ್ಯವಸ್ಥಿತ ರೀತಿಯಲ್ಲಿ ಮಾಡಿಲ್ಲ, ರಾಜ್ಯಾಧ್ಯಕ್ಷ ಆಗುವ ಉದ್ದೇಶದಿಂದ ಈ ರೀತಿ ಮಾಡಲಾಗಿದೆ, ಯಾರ್ಯಾರನ್ನೂ ನೇಮಕ ಮಾಡಲಾಗಿದೆ, ಯಾರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗಲಿಲ್ಲ, ಏಕಪಕ್ಷೀಯವಾಗಿ ಅದು ಬೇಕಾಬಿಟ್ಟಿಯಾಗಿ ಮಾಡಲಾಗಿದೆ ಅಂತ ಯತ್ನಾಳ್ ಆರೋಪ ಮಾಡಿದ್ದಾರೆ. ಇನ್ನು ಜಿಲ್ಲಾಧ್ಯಕ್ಷ ನೇಮಕದಲ್ಲಿ ಇನ್ನಷ್ಟು ಗೊಂದಲಗಳಿದೆ. ಘೋಷಣೆ ಬಳಿಕ ತಟಸ್ಥ ಗುಂಪು JP ನಡ್ಡಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಏಕಪಕ್ಷೀಯವಾಗಿ ಚುನಾವಣೆ ನಡೆಸಲಾಗಿದೆ ಅಂತ ದೂರು ಕೊಡಲಾಗಿದೆ. ಅದು ನಡ್ಡಾ ಅವರಿಗೆ ವಿಜೇಂದ್ರ ವಿರುದ್ಧ ದೂರನ್ನು ಕೊಡಲಾಗಿದೆ. ಇನ್ನು ನಾವಿಟ್ಟೆ ಹೆಜ್ಜೆಯನ್ನು ಎಂದಿಗೂ ಹಿಂದೆ ಇಡಲ್ಲ ಅಂತ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ನಮ್ಮ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಾಗುವುದು ಅಂತ ಆಕ್ರೋಶಭರಿತರಾಗಿ ಎಂದಿನಂತೆ ಯತ್ನಾಳ್ ಮಾತಾಡಿದ್ದಾರೆ. ಸಭೆಯಲ್ಲಿ ಎಲ್ಲ ತೀರ್ಮಾನಗಳನ್ನು ಮಾಡಲಾಗಿದ್ದು ಬಿಜೆಪಿ ಬಹಿರಂಗ ಕದನ ಮುಂದುವರೆದಿದೆ. ಇನ್ನು ಸಭೆಯಲ್ಲಿ ಕಾಣಿಸಿಕೊಳ್ಳದ ತಟಸ್ಥ ಬಣ ರೆಬೆಲ್ ಟೀಮ್ ಸಭೆಯಲ್ಲಿ ತಟಸ್ಥ ತಂಡ ಆಗಮಿಸಿದೆ ಎಂಬ ನಿರೀಕ್ಷೆ ಇತ್ತು. ಆದರೆ ತಟಸ್ಥ ಬಣದ ಯಾರೂ ಕೂಡ ಸಭೆಗೆ ಆಗಮಿಸಲಿಲ್ಲ. ನಾನಾಗಲೇ ಹೇಳಿದಂತೆ ಒಂದಷ್ಟು ಜನ ದೆಹಲಿಗೆ ಹೋಗಿದ್ದಾರೆ. ಸಂಸದರೆಲ್ಲ ಡಾಕ್ಟರ್ ಸುಧಾಕರ್, ಬಸವರಾಜ ಬೊಮ್ಮಾಯಿ ಅವರೆಲ್ಲರೂ ಕೂಡ ದೆಹಲಿಗೆ ಹೋಗಿದ್ದಾರೆ. ಹೀಗಾಗಿ ಸಭೆಯಲ್ಲಿ ಒಂದಷ್ಟು ಲೆಕ್ಕಾಚಾರಗಳು ತಟಸ್ಥ ಬಣದ ಸೂಚನೆಯಂತೆ, ಸಲಹೆಯಂತೆ ಇವತ್ತಿನ ಸಭೆ ನಡೆದಿದೆ. ಇನ್ನು ಮತ್ತೊಂದು ಕಡೆ ಖಾಸಗಿ ಹೋಟೆಲ್ನೂ ಕೂಡ ಪ್ರತ್ಯೇಕ ಸಭೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಅವರು ಕೂಡ ವಿಜೇಂದ್ರ ವಿರುದ್ಧ ಏನು ಮಾಡ್ಬೋದು ಕೆಳಗಿಳಿಸಕ್ಕೆ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ವಿಜೇಂದ್ರ ಪಕ್ಷಕ್ಕೆ ಲಾಭಕ್ಕಿಂತ ನಷ್ಟ, ವಿಜೇಂದ್ರ ಪಕ್ಷಕ್ಕೆ ಅಸೆಟ್ ಅಲ್ಲ, ಲಾಸು, ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದೇ ವಿಜೇಂದ್ರ ಕೆಲಸ ಅನ್ನೋದು ಇವರೆಲ್ಲರ ನಿಲುವು. ಹಾಗಾಗಿ ವಿಜೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದು ಕೂತಿದ್ದಾರೆ. ಅದೇನಾಗುತ್ತೆ ಅಂತ ನೋಡಬೇಕು. ಬಟ್ ಒಂದು ವಿಷಯ ಏನು ಅಂದರೆ, ನಾವು ಸ್ಟ್ರಾಂಗು, ವರ್ಲ್ಡಲ್ಲೇ ನಂಬರ್ 1, ಬಿಟ್ರಿಲ್ಲ ಅಂತ ಹೇಳ್ತಿರ್ತಾರೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು. ಆದರೆ ಕರ್ನಾಟಕದ ಈ ಹಾದ್ಬೀದಿ ಜಗಳನ್ನ ಸರಿ ಮಾಡೋಕ್ಕಾಗ್ತಾ ಇಲ್ಲ. ಇನ್ನೊಂದಷ್ಟು ಜನ ಹೇಳ್ತಾರೆ ಈ ಬೆಳವಣಿಗೆಯಿಂದ ಹೈಕಮಾಂಡೇ ನಿಂತಿದೆ ಅಂತ. ಯಡಿಯೂರಪ್ಪನವ್ರಿಗೆ ವಿಜೇಂದ್ರಗೆ ಬಾಯಿಗೆ ಬಂದಂಗೆ ಬೈದ್ರು ಕೂಡ, ಈಗ ನೋಡಿ ಅವ್ರು ಯಾರು ಯಡಿಯೂರಪ್ಪನವ್ರಿಗೆ ಬೈತಾ ಇಲ್ಲ, ವಿಜೇಂದ್ರಾಗೆ ಬೈತಿದ್ದಾರೆ. ವಿಜೇಂದ್ರ ರಿಪೋರ್ಟ್ ಹೈಕಮಾಂಡ್ ಬಳಿ ಇದೆ ಅನ್ನೋದು. ವಿಧಾನಸಭೆ ಚುನಾವಣೆ ಕಾಂಗ್ರೆಸ್ ಜೊತೆ ಟೈಅಪ್ ಮಾಡ್ಕೊಂಡಿದ್ದು, ಲೋಕಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಜೊತೆ ಟೈಅಪ್ ಮಾಡ್ಕೊಂಡಿದ್ದು, ಒಂದಷ್ಟು ಬಿಜೆಪಿಗೆ ಹೊಡೆತ ಕೊಡೋ ಕೆಲಸವನ್ನು ವಿಜೇಂದ್ರ ಮಾಡಿದ್ದಾರೆ ಅನ್ನೋ ಮಾಹಿತಿಗಳನ್ನ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ಇವರೆಲ್ಲ. ಈ ಹಿನ್ನೆಲೆ ವಿಜೇಂದ್ರ ಇವೆಲ್ಲವನ್ನು ಕೂಡ ಅನುಭವಿಸ್ಲಿ ಅಂತ ಹೈಕಮಾಂಡ್ ಬಿಟ್ಟಿದೆ ಅಂತ ಕೆಲವರು ಹೇಳ್ತಾರೆ. ಆದರೆ ಅನುಭವಿಸಿರೋದು ಕಾರ್ಯಕರ್ತರು. ನಿಜವಾಗಿಯೂ ಯಾರ ಮಾನ ಮರ್ಯಾದೆ ಇರೋರು ಏನಾರು ಆಗಿದ್ರೆ, ನನ್ನ ವಿರುದ್ಧ ಇಷ್ಟೊಂದು ಅವಿಶ್ವಾಸ ಇದೆ, ವಿಶ್ವಾಸ ಇಲ್ಲ ಅನ್ನೋದಾದ್ರೆ ನಾನು ಯಾಕಿರಬೇಕು ಅಂತ ರಾಜೀನಾಮೆ ಬಿಸಾಕ್ ಹೋಗಿರೋರು. ಆದರೆ ಅಂದರೆ ವಿಜೇಂದ್ರನ ಬಂಡು ತಂದಲ್ಲಿ ಕೂತಿರಂಗೈತೆ ಆ ಸ್ಥಾನದಲ್ಲಿ. ಯಾರು ಹೆಂಗಾರ ಬಡ್ಕೊಳ್ಳಿ, ಕೆಚ್ಕೊಳ್ಳಿ, ನಾನಂತೂ ಅಧ್ಯಕ್ಷ ಸ್ಥಾನದಿಂದ ಇಳಿಯಲ್ಲ ಅಂತ. ಏನಾದರೂ ಪಕ್ಷದ ಬಗ್ಗೆ ಕಾಳಜಿ ಇರೋರು ಯಾರೇ ಆಗಿದ್ರು
ನನ್ನ ಮೇಲೆ ವಿಶ್ವಾಸ ಇಲ್ಲ ಯಾರಿಗೂ ಅನ್ನೋದೇ ಆದರೆ, ಹೆಚ್ಚಿನ ಮಂದಿಗೆ ನನ್ನ ಬಗ್ಗೆ ವಿಶ್ವಾಸ ಇಲ್ಲ ಅನ್ನೋದಾದರೆ, ನನ್ನ ನಂಬಿಕೆಗೆ ಅರ್ಹ ಅಲ್ಲ ಅನ್ನೋದಾದರೆ ವಿಜೇಂದ್ರ ರಾಜೀನಾಮೆ ಬಿಸಾಕ್ ಹೋಗಬೇಕಾಗಿತ್ತು. ಆದರೆ ವಿಜೇಂದ್ರ ಕೆಲಸ ಮಾಡ್ತಿಲ್ಲ. ವಿಜೇಂದ್ರಗೂ ಗೊತ್ತು ನನ್ನ ಸುತ್ತಮುತ್ತಿರೋದು 3 ಮತ್ತೊಂದು ಜನ, ಆದರೆ ತಟಸ್ಥವಾಗಿ ಕೂತಿರೋರೆಲ್ಲ ನನ್ನ ವಿರುದ್ಧವಾಗಿದ್ದಾರೆ ಅನ್ನೋ ಅರಿವು ವಿಜೇಂದ್ರಗಿದೆ. ಆದರೆ ಅದೇನಾಗತ್ತಾಡಲಿ, ಪೂರ ತೀರ್ಸೇ ಹೋಗೋಣ BJP-ನಲ್ಲಿ ನಿಂತವ್ರೆ ಅಂತ ಕೆಲವರು ಹೇಳ್ತಾರೆ. ವಿಜೇಂದ್ರ ಮತ್ತು DK ಶಿವಕುಮಾರ್ ಆತ್ಮೀಯರು. ವಿಜೇಂದ್ರ ಎಲ್ಲವನ್ನೂ ಒಂದಷ್ಟು ಮಾನಿಟರ್ ಮಾಡಿ ಆದ್ರೆ ಆಯಿತು, ಆಗದೇ ಇದ್ರೆ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ ಅಂತ ಕೆಲವರು ಹೇಳ್ತಾರೆ. ವಿಜೇಂದ್ರ DK ಶಿವಕುಮಾರ್ ಏನಾರ CM ಆದರೆ ವಿಜೇಂದ್ರ ಆರಾಮಾಗಿ ಕಾಂಗ್ರೆಸ್ ಕಡೆ ಹೋಗ್ತಾ ಇರ್ತಾರೆ ಅನ್ನೋ ಚರ್ಚೆನೂ ಕೂಡ ಒಂದಷ್ಟು ಹುಟ್ಟಾಕಿದ್ದಾರೆ. ಈಗ ಗೊತ್ತಿಲ್ಲ, ಯಾಕೆಂದರೆ ಪ್ರೀತಮ್ ಗೌಡರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಅಷ್ಟೆಲ್ಲ ಸುದ್ದಿ ಆದರೂ ಪ್ರೀತಮ್ ಗೌಡರು ರಿಯಾಕ್ಟ್ ಮಾಡ್ತಿಲ್ಲ, ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡ್ತಿಲ್ಲ. ಅಂದರೆ ತಿರಸ್ಕಾರ ಮಾಡ್ತಿಲ್ಲ, ಅಲ್ಲಗೆಳಿತಿಲ್ಲ. ಅಂದರೆ ಎಸ್ ಆಪ್ಷನ್ ಓಪನ್ ಇದೆ ಅಂತ. ಹಾಗೆ ನೋಡಿದ್ರೆ ಇದೇ ರೇಣುಕಾಚಾರ್ಯ ಅವರು ಈ ಹಿಂದೆ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾರೆ. ಯಡಿಯೂರಪ್ಪ ಟೀಮ್ ಇನ್ನು ಬೆಂಬಲಿಗ ಪಡೆ ನಿಂತವ್ರು ಕಾಂಗ್ರೆಸ್ಗೆ ಹೋಗಕ್ಕೆ ರೆಡಿ ಆಗಿದ್ರು. ಈ ಹಿಂದೆ ಇದೇ ರೇಣುಕಾಚಾರ್ಯ ಹೋಗ್ಬಿಟ್ಟು ಮಾತಾಡ್ಕೊಂಡು ಬರ್ತಿದ್ರು DK ಶಿವಕುಮಾರ್ ಅವ್ರ ಹತ್ರ. ಸೊ ಹಾಗಾಗಿ ವಿಜೇಂದ್ರ ಟೀಮ್ ಸಾಫ್ಟ್ ಕಾರ್ನರ್ ಇದೆ DK ಶಿವಕುಮಾರ್ ಅವ್ರ ಟೀಮ್ ಮೇಲೆ. DK ಶಿವಕುಮಾರ್ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿಯಾದರೆ ಖಂಡಿತವಾಗಿ ವಿಜೇಂದ್ರ ಟೀಮ್ ಏನಾರು ಇಲ್ಲಿ ಸಮಸ್ಯೆಗಳಾದರೆ ಕಾಂಗ್ರೆಸ್ಗೆ ಆರ್ತಾರೆ ಅನ್ನೋ ಒಂದು ಚರ್ಚೆ ಇದೆ. ಗೊತ್ತಿಲ್ಲ ಯಾರು, ಯಾಕೆಂದರೆ ಯತ್ನಾಳು ರಮೇಶ್ ಜಾರಕಿಹೊಳಿ ಅಂತೂ ಕಾಂಗ್ರೆಸ್ಗೆ ಹೋಗೋದಿಲ್ಲ. ಎಣ್ಣೆ ಸೀಗೆಕಾಯಿ DK ಶಿವಕುಮಾರ್ ಮತ್ತು ಇವರು. ಹಾಗಾಗಿ ದೋಸ್ತ್ ಇರೋದು ಯಾರು? ವಿಜೇಂದ್ರ ಮತ್ತು DK ಶಿವಕುಮಾರ್. ಹಾಗಾಗಿ DK ಶಿವಕುಮಾರ್ ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ ಆದರೆ ವಿಜೇಂದ್ರ ಸಾಕು ಅಂತ ಅವತ್ತು ಕಾಂಗ್ರೆಸ್ ಕಡೆ ಮುಖ ಮಾಡ್ಬೋದು ಅನ್ನೋ ಚರ್ಚೆ ಇದೆ. ಹಾಗಾಗಿ ನಾನು ಆಗಲೇ ಹೇಳಿದ್ನಲ್ಲ, ಪಕ್ಷದ ಬಗ್ಗೆ ನಿಷ್ಠೆ ಇರೋರು ಯಾರು ಆಗಿದ್ರೆ ನನ್ನ ಬಗ್ಗೆ ಇಷ್ಟೊಂದು ಅವಿಶ್ವಾಸ ಇದೆ, ವಿಶ್ವಾಸ ಇಲ್ಲ, ನನ್ನ ಬಗ್ಗೆ ನಂಬಿಕೆ ಇಲ್ಲ ಅನ್ನೋದಾದರೆ ಇದ್ಯಾವ ಸೀಮೆ ಪಡ್ಕೋಸಿ ಅಧ್ಯಕ್ಷ ಸ್ಥಾನ ಅಂತ ರಾಜೀನಾಮೆ ಕೊಟ್ಟು ಹೋಗಿರೋರು. ಬಟ್ ವಿಜೇಂದ್ರ ನೋಡೋಣ ಆದಂಗಾಲಿ, ಎಷ್ಟು ಹರಿದೋಗುತ್ತೋ BJP, ಎಷ್ಟು ಹರಿದೋಗ್ಲಿ ಮುರಿದೋಗ್ಲಿ ಅಂತ ಕೂತಂಗೈತೆ. ಗೊತ್ತಿಲ್ಲ, ಹೈಕಮಾಂಡ್ಗೂ ಕೂಡ ಮಾನ ಮರ್ಯಾದೆ ಇಲ್ವಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಆದರೆ BJP ನಿಷ್ಠಾವಂತ ಕಾರ್ಯಕರ್ತರು ಕಣ್ಣೀರಾಗ್ತಾರೆ, ಏನು ಗುರು ನಮ್ಮ ಪಾರ್ಟಿ ಹಿಂಗೆ ಅಂತ. BJP ಕತೆ ಇದಾದರೆ ಇನ್ನು ಸಿದ್ದರಾಮಯ್ಯನವರು ED ಪ್ರಕರಣ ಸಂಬಂಧಪಟ್ಟಂಥ ಒಂದಷ್ಟು ಲೆಕ್ಕಾಚಾರ ಈ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ, ಯತೀಂದ್ರ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಏನು ED ಬಿಡುಗಡೆ ಮಾಡಿರುವ ತನಿಖಾ ವರದಿಯಲ್ಲ, ಜಪ್ತಿ ಮಾಹಿತಿ ಅಷ್ಟೇ ಅಂತ CM ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೂಡ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯ ಬಿಡುಗಡೆ ಮಾಡಿರುವುದು ತನಿಖಾ ವರದಿಯಲ್ಲ, ಜಪ್ತಿ ವರದಿ ಅಷ್ಟೇ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶುಕ್ರವಾರ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಣ ಅಕ್ರಮ ವಹಿವಾಟು ಪ್ರಶ್ನೆ ಈ ಪ್ರಕರಣದಲ್ಲಿ ಎಲ್ಲಿ ಬರುತ್ತದೆ? ಮೂಡ ಮಾಜಿ ಆಯುಕ್ತ ನಟೇಶ್ಗೆ ED ಕೊಟ್ಟಿದ್ದ ನೋಟಿಸ್ಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದರೆ ಅದರರ್ಥ ಕಾನೂನು ಪ್ರಕಾರ ಇಲ್ಲ ಎಂಬುದು ತಾನೇ. ಇಲ್ಲದಿದ್ದರೆ ನ್ಯಾಯಾಲಯಕ್ಕೆ ತಡೆಯಾಜ್ಞೆ ಕೊಡ್ತಿತ್ತು. ನನ್ನ ಹೆಸರನ್ನು ಕೆಡಿಸಲು ಇಷ್ಟೆಲ್ಲ ಪ್ರಯತ್ನಗಳು ನಡೆಯುತ್ತವೆ. ED ಬಿಡುಗಡೆ ಮಾಡಿದ್ದು ತನಿಖಾ ವರದಿಯಲ್ಲ, ಕೇವಲ ಜಪ್ತಿ ವರದಿ ಅಂತ ಹೇಳಿದರು. ಇಡೀ ತನಿಖೆ ರಾಜಕೀಯ ಪ್ರೇರಿತ ಎಂಬುದು ಎಲ್ಲರಿಗೂ ಗೊತ್ತಿದೆ. ನನ್ನ ವಿಚಾರದಲ್ಲಿ ಮಾತನಾಡಲು ಇವರಿಗೆ ಏನೂ ಸಿಕ್ಕಿಲ್ಲ. ಈ ವಿಚಾರ ಇಟ್ಕೊಂಡು ನನ್ನ ಹೆಸರಿಗೆ ಮಸಿ ಬಳೆಯಲು ಯತ್ನಿಸುತ್ತಿದ್ದಾರೆ. ಅದರಲ್ಲಿ BJP ಯಶಸ್ವಿ ಆಗೋದಿಲ್ಲ. ಮೂಡ ವಿಚಾರದಲ್ಲಿ ನಮ್ಮ ಕುಟುಂಬದವರು ಯಾವ ತಪ್ಪು ಮಾಡಿಲ್ಲ ಅಂತ ಸಿದ್ದರಾಮಯ್ಯವರು ತಿಳಿಸಿದರು. CM ಬದಲಾವಣೆ ವಿಚಾರ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು, ನನಗೆ ಮತ್ತೆ ಅದನ್ನು ಕೇಳಬೇಡಿ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತದೆಯೋ ಅದೇ ಆಗುತ್ತದೆ. ಎಲ್ಲವನ್ನ ತೀರ್ಮಾನ ಮಾಡುವುದು ಹೈಕಮಾಂಡ್. ಈ ವಿಚಾರದ ಬಗ್ಗೆ ನಾನು ಎಷ್ಟು ಬಾರಿ ಸ್ಪಷ್ಟೀಕರಣ ಕೊಡಲಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಒಂದು ಪಾಯಿಂಟ್, ಕೋರ್ಟ್ ನಟೇಶ್ ವಿರುದ್ಧ ತಡೆಯಾಜ್ಞೆ ಕೊಟ್ಟಿದೆ, ಕೋರ್ಟ್ ಹೇಳೋದು ಸರಿ ಅಂತ ಸಿದ್ದರಾಮಯ್ಯ ಹೇಳೋದಾದರೆ, ಈ ಪ್ರಕರಣವನ್ನು ತನಿಖೆ ಮಾಡಿ ಮೇಲ್ನೋಟಕ್ಕೆ ಸಮಸ್ಯೆ ಇದೆ ಅಂತ ಕಾಣ್ತಿದೆ ಅಂತ ಹೈಕೋರ್ಟ್ ಅವತ್ತು ಆದೇಶ ಮಾಡಿದಾಗ ಅದು ಕೂಡ ಸರಿಯೇ ತಾನೆ? ಅಂದರೆ ಕೆಲವೊಂದು ಇದೇ ಪ್ರಕರಣದಲ್ಲಿ ಒಂದು ವರ್ಷನ್ ಸರಿ ಅನ್ನೋದಾದ್ರೆ ಮತ್ತೊಂದು ವರ್ಷನ್ ಕರೆಕ್ಟ್ ಆಗಿರುತ್ತೆ ಅಂತ ಅವತ್ತು ತನಿಖೆಗೆ ಏನು ಆದೇಶ ಮಾಡ್ತು ಲೋಕಾಯುಕ್ತ ತನಿಖೆ ಹೈಕೋರ್ಟ್, ಅದು ಕೂಡ ಕರೆಕ್ಟೇ. ಹಾಗಾದ್ರೆ ಇವತ್ತು ತಡೆಯಾಜ್ಞೆ ಕೊಟ್ಟಿದೆ ED ತನಿಖೆಗೆ ಮತ್ತೆ ನೋಟಿಸ್ಗೆ ಅನ್ನೋದಾದ್ರೆ ಇದು ಕರೆಕ್ಟ್ ಅಂತ ಸಿದ್ದರಾಮಯ್ಯನವರು ವಾದ ಮಾಡೋದೇ ಆದರೆ ಅವತ್ತು ಹೈಕೋರ್ಟ್ ತನಿಖೆಗೆ ಏನು ಆದೇಶ ಮಾಡ್ತು? ಮೇಲ್ನೋಟಕ್ಕೆ ಇಲ್ಲೇನೋ ಸಮಥಿಂಗ್ ಆಗಿದೆ, ಹಾಗಾಗಿ ಇದು ತನಿಖೆಗೆ ಸೂಕ್ತ ಅರ್ಹ ಇರ್ತಕ್ಕಂಥ ಯೋಗ್ಯತೆ ಇರತಕ್ಕಂಥ ಪ್ರಕರಣ ಅಂತ ಅವತ್ತು ಆದೇಶ ಕೊಟ್ಟರು. ಸೊ ಹಾಗಾಗಿ ನೀವು ತಡೆಯಾಜ್ಞೆ ಸಮರ್ಥನೆ ಮಾಡ್ಕೊಳ್ಳೋದಾದ್ರೆ ತನಿಖೆಯನ್ನು ಕೂಡ ಸಮರ್ಥನೆ ಮಾಡ್ಕೋಬೇಕಲ್ಲ. ತನಿಖೆ ಯಾಕೆ ರಾಜಕೀಕರಣ ಅಂತ ಹೇಳ್ತೀರಿ? ತನಿಖೆ ಮಾಡೋದನ್ನ ರಾಜಕೀಯ ಅಂತ ಯಾಕೆ ಹೇಳ್ತೀರಿ? EDಗೆ ಕೋರ್ಟ್ ತಡೆಯಾಜ್ಞೆ ಕೊಟ್ಟು ಸರಿ ಅನ್ನೋದಾದ್ರೆ ಕೋರ್ಟ್ ತನಿಖೆಗೆ ಆದೇಶ ಮಾಡಿದಂಥ ಕೋರ್ಟ್ ನಿರ್ಧಾರ ಕೂಡ ಸರಿ ಅಲ್ವೇ ಅನ್ನೋ ಪ್ರಶ್ನೆ ಕಾಡುತ್ತೆ. ಅಂಡ್ ಎರಡನೇದು, CM ಬದಲಾವಣೆ ಬಗ್ಗೆ ಪ್ರಶ್ನೆ ಕೇಳಿದಾಗ ಹೇಳ್ತಾರೆ, ಯಾಕೆ ಪದೇ ಪದೇ ಕೇಳ್ತೀರಿ? ಹೈಕಮಾಂಡ್ ಏನು ಹೇಳುತ್ತೋ ಏನು ಮಾಡುತ್ತೋ ಅದೇ ಫೈನಲ್ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಮೊನ್ನೆ ಒಂದು 2-3 ದಿನ ಚರ್ಚೆ ಆಗಿತ್ತು. ರಾಮನಗರ ಕಾಂಗ್ರೆಸ್ ಮೇಲೆ ಇಕ್ಬಾಲ್ ಹುಸೇನ್ ಹೇಳಿದ್ರು,
ಹೈಕಮಾಂಡ್ ಮೇಲೆ ನಂಬಿಕೆ ಇದೆ, ಹೈಕಮಾಂಡ್ ಮಾಡುತ್ತೆ ಅಂತ. ಆಗ ಪರಮೇಶ್ವರ್ ಮಾತನಾಡ್ತಾ, ರಾಜಣ್ಣ ಮಾತಾಡ್ತಾ ಹೇಳಿದರು, ಶಾಸಕಾಂಗ ಸಭೆಯ ನಿರ್ಧಾರವೇ ಹೈಕಮಾಂಡ್ ನಿರ್ಧಾರ ಅಂತ. ಶಾಸಕರು ಹೇಳುವಕಲ್ವಾ ಅಂತ. ಆದರೆ ಈಗ ಸಿದ್ದರಾಮಯ್ಯವ್ರು ಹೇಳ್ತಾರೆ ಹೈಕಮಾಂಡ್ ನಿರ್ಧಾರ ಏನು ಮಾಡಿದೆ ಅದೇ ಅಂತ. ಸೊ ಹಾಗಾಗಿ ಸಿದ್ದರಾಮಯ್ಯವ್ರಿಗೂ ಅರಿವಿದೆ ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ. ಡಿ ಕೆ ಶಿವಕುಮಾರ್ಗೂ ನಂಬಿಕೆ ಇರೋದು ಹೈಕಮಾಂಡ್ ಮೇಲೆ. ಸೊ ಹಾಗಾಗಿ ಹೈಕಮಾಂಡ್ ಏನು ಮಾಡುತ್ತೆ ನೋಡೋಣ ಅನ್ನೋದು ಸಿದ್ದರಾಮಯ್ಯವ್ರ ಹೇಳಿಕೆ. ಆದರೆ ಹೈಕಮಾಂಡ್ ಅನ್ನು ಸಿಎಂ ಮಾಡೇ ಮಾಡುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರ ನಂಬಿಕೆ. ಇನ್ನು ಮೂಡಾ ಸ್ಕ್ಯಾಮ್ ಬಗ್ಗೆ ಪ್ರಕರಣದಲ್ಲಿ ನನ್ನ ತಂದೆಯನ್ನ ಸಿಲುಕಿಸಲು ಇಡಿ ಯತ್ನಿಸ್ತಾ ಇದೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಕಾಂಗ್ರೆಸ್ ಎಂಎಲ್ಸಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಮಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನ ಹಂಚಿಕೆ ಹಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯದ ಮೂಲಕ ನನ್ನ ತಂದೆಯನ್ನ ಪ್ರಕರಣದಲ್ಲಿ ಸಿಲುಕಿಸಲು ಯತ್ನಿಸಲಾಗ್ತಿದೆ ಎಂದು ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಶುಕ್ರವಾರ ಆರೋಪ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಯತೀಂದ್ರ, ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಆರೋಪಿ ಎಂದು ಸಾಮಾನ್ಯ ಅಭಿಪ್ರಾಯ ಮೂಡಿಸಲು ಇಡಿ ಬಯಸಿದೆ. ಇಡಿ ಉದ್ದೇಶಪೂರ್ವಕವಾಗಿಯೇ ಸಿದ್ದರಾಮಯ್ಯ ಅವರ ಹೆಸರನ್ನು ಅಧಿಕೃತ ಸಂವಹನದಲ್ಲಿ ಉಲ್ಲೇಖಿಸಿದೆ. ನಮ್ಮ ಪಾಲಿಗೆ ಬಂದಿರುವ 14 ಸೈಟ್ಗಳಲ್ಲಿ ಅಕ್ರಮ ಏನೂ ಇಲ್ಲ ಎಂಬುದು ಅವರಿಗೂ ಚೆನ್ನಾಗಿ ತಿಳಿದಿದೆ. ಕಾನೂನುಬದ್ಧವಾಗಿ ನಿವೇಶನ ಹಂಚಿಕೆ ಮಾಡಿರುವುದು ಅವರಿಗೂ ಗೊತ್ತಿದೆ. ಆದರೆ ಅವರ ಮೇಲೆ ಕೇಂದ್ರ ಸರ್ಕಾರ ನಿರಂತರ ಒತ್ತಡ ಹೇರುತ್ತಿದೆ ಎಂದರು. ಕರ್ನಾಟಕ ಬಿಜೆಪಿ ಘಟಕ ಮತ್ತು ಇತರ ವಿರೋಧ ಪಕ್ಷಗಳು ಸಿಎಂ ಸಿದ್ದರಾಮಯ್ಯ ಅವರನ್ನ ಹೇಗಾದರೂ ಸರಿ ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಬೇಕೆಂಬುದು ಒತ್ತಡ ಹೇರ್ತಿವೆ. ಇಡಿ ಆ ಸೂಚನೆಯನ್ನು ಅನುಸರಿಸಿದೆ. ಕರ್ನಾಟಕ ಮಾತ್ರವಲ್ಲದೆ ಇತರ ರಾಜ್ಯಗಳಲ್ಲಿಯೂ ಕೇಂದ್ರದ ಯಾವುದೇ ತನಿಖಾ ಸಂಸ್ಥೆ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಎಂಬುದು ಬಹಿರಂಗವಾಗಿದೆ. ಇಡೀ ಬಿಜೆಪಿಯ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದೆ. ಅಂತಿಮವಾಗಿ ಸತ್ಯ ಮತ್ತು ನ್ಯಾಯಕ್ಕೆ ಜಯ ಲಭಿಸುತ್ತದೆ. ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ತಪ್ಪು ಮಾಡಿಲ್ಲ, ಕ್ಲೀನ್ ಇಮೇಜ್ನೊಂದಿಗೆ ಪ್ರಕರಣದಿಂದ ಹೊರಬರ್ತಾರೆ ಎಂದು ಯತೀಂದ್ರ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ವಿರುದ್ಧ ಇಡಿಗೆ ಯಾವ ಸಾಕ್ಷ್ಯ ಸಿಕ್ಕಿದೆ ಅವರದನ್ನು ತೋರಿಸಲಿ. ಅವರು ಇತರರ ವಶಪಡಿಸಿಕೊಂಡ ಆಸ್ತಿಯನ್ನ ತೋರಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅಥವಾ ನಮ್ಮ ಕುಟುಂಬದ ಸದಸ್ಯರ ಹೆಸರಿನಲ್ಲಿರುವ ಯಾವುದೇ ಆಸ್ತಿಯನ್ನ ಇಡಿ ಮುಟ್ಟುಗೋಲು ಹಾಕೊಂಡಿಲ್ಲ. ಎಡಿ ಅಧಿಕೃತ ಹೇಳಿಕೆಗಳಲ್ಲಿ ಸಿದ್ದರಾಮಯ್ಯ ಅವರನ್ನು ಆರೋಪಿಯನ್ನಾಗಿ ಮಾಡುವ ಇಚ್ಛಾಶಕ್ತಿಯಿಂದ ಅವರು ಹೆಸರನ್ನು ಉಲ್ಲೇಖಿಸಲಾಗಿದ್ದು ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತ ಯತೀಂದ್ರ ಆರೋಪ ಮಾಡಿದ್ದಾರೆ. ಯತೀಂದ್ರ 14 ಸೈಟ್ ಬಗ್ಗೆ ಮಾತಾಡ್ತಿದ್ದಾರೆ. ಆದರೆ ಆ ಜಮೀನ್ ಇತ್ತಲ್ಲ, 3 ಎಕರೆ 16 ಗುಂಟೆನು, ಆ ಜಮೀನ್ ಹೆಂಗ್ ಬತ್ತು ಅಂತ ಮಾತಾಡ್ತಿಲ್ಲ. ಈ ಪ್ರಕರಣ 14 ಸೈಟ್ ಅಂದಲ್ಲ ಇಂಪಾರ್ಟೆಂಟು. ನೋಟಿಫಿಕೇಶನ್ ಆಗಿರುತ್ತೆ, ನಂತರ ಅದು ಜಮೀನ್ ಮೂಲ ವಾರಸ್ದಾರರು ಮತ್ತೆ ಅದು ಬದಲಾವಣೆ ಆದಂಥ ರೀತಿ, ಅದನ್ನು ಗಿಫ್ಟ್ ಡೀಡ್ ಮಾಡಿದ್ದು ಇವ್ರ ಸೋದರ ಮಾವ ಇವರ ಅಮ್ಮನಿಗೆ ಪಾರ್ವತಿಯವರ ಹೆಸರಿಗೆ ಗಿಫ್ಟ್ ಡೀಡ್ ಆದಮೇಲೆ ಮುಂದೆ ಏನು ಬೆಳವಣಿಗೆ ಆಯಿತು ಅನ್ನೋದು ಇಲ್ಲಿ ತನಿಖೆ ಅಂಶ ಇರೋದು. 14 ಸೈಟ್ ಅಲ್ಲ, ಮ್ಯಾಟ್ರ್ ಅಲ್ಲ. 3 ಎಕರೆ 16 ಗುಂಟೆ ಏನು ಲೆಕ್ಕಾಚಾರ ಇದೆಯಲ್ಲ, ಅಲ್ಲಿಂದ ಶುರುವಾಗುತ್ತೆ. ಆ ಓನರ್ಶಿಪ್ ಏನಾಯಿತು, ಅಲ್ಲಿ ನೋಟಿಫಿಕೇಶನು ಡಿನೋಟಿಫಿಕೇಶನ್ನು, ಅದು ಪ್ರಕರಣ. ಯತೀಂದ್ರ ಬರೀ 14 ಸೈಟು ಅಂತಾರೆ. 14 ಸೈಟು ಕಡೆ ಕತೆ. ಸ್ಟಾರ್ಟಿಂಗ್ ಏನು, ಲಾಸ್ಟ್ ಪೇಜ್ ಓದ್ತಾ ಇದ್ದೀರಿ ನೀವು, ಫಸ್ಟ್ ಪೇಜ್ ಏನು ಯತೀಂದ್ರ ಅವರೇ? ನೋಟಿಫಿಕೇಶನ್ ಆಗಿರೋದು ಭೂಮಿನ ಖರೀದಿ ಮಾಡಿ ಡಿನೋಟಿಫಿಕೇಶನ್ನು, ಅಧಿಕಾರ ಬಂದಾಗೆಲ್ಲ ಯಾವ ರೀತಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋ ಅಂಶಗಳನ್ನ ದೂರುದಾರರ ಅಂತ ಪ್ರದೀಪ್ ಕುಮಾರ್, ಚನ್ನಪಟ್ಟಣದ ಪ್ರದೀಪ್ ಕುಮಾರ್, ಕದ್ರಮಂಗಲದ ಪ್ರದೀಪ್ ಕುಮಾರ್, ಸ್ನೇಹಮಯಿ ಕೃಷ್ಣ, ಟಿ ಜೆ ಅಬ್ರಾಮ್ ಯಾಕೋ ಈ ಬಗ್ಗೆ ಮಾತಾಡ್ತಿಲ್ಲ, ಬಿಟ್ಬಿಟ್ಟೀಗ ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್ ಹೋರಾಟ ಮಾಡ್ತಿರೋದು. ನೀವು 14 ಸೈಟ್ ಅಂತಿದ್ರೆ 14 ಸೈಟ್ನ ಮೂಲ ಇದೆಯಲ್ಲ, ಪ್ರಾಪರ್ಟಿ ಮೂಲ, ಅದು ನೋಟಿಫಿಕೇಶನ್ನು ಡಿನೋಟಿಫಿಕೇಶನ್ನು, ಅದರ ವಾರಸುದಾರಿಕೆ, ಆ ವ್ಯತ್ಯಾಸಗಳ ಬಗ್ಗೆ ಚರ್ಚೆ ಆಗ್ತಿರೋದು. ಅಲ್ಲಿಂದ ತನಿಖೆ ಅಂತ, ಅಧಿಕಾರ ದುರುಪಯೋಗ ಆಗಿರೋದು ಅಲ್ಲಿ ಅಂತ, ಎಲ್ಲ 50-50, 50-60, 40-60 ಇದು ಮ್ಯಾಟ್ರ್ ಒಂದು ಭಾಗ ಅಷ್ಟೇ. ಆದರೆ ಫ್ಯಾಮಿಲಿ ಅಂತ ಬಂದಾಗ ಹೌದು, ಯತೀಂದ್ರ ಅವ್ರ ಸೋದರ ಮಾವ, ಯತೀಂದ್ರ ಅವ್ರ ತಾಯಿ, ಅದಕ್ಕೆ ಅಧಿಕಾರ ದುರುಪಯೋಗ ಸಿದ್ದರಾಮಯ್ಯ ಮೂಲಕನೂ ಚರ್ಚೆ ಇರ್ತಕ್ಕಂಥದ್ದು. 14 ಸೈಟ್ ನಂತರದ ಕತೆ. ಸ್ಟಾರ್ಟಿಂಗ್ ಪುಟಗಳಲ್ಲಿ ಇರ್ತಕ್ಕಂಥದ್ದು ಜಮೀನು ಯಾರ ಹೆಸರಲ್ಲಿತ್ತು, ನೋಟಿಫಿಕೇಶನ್ನು ಡಿನೋಟಿಫಿಕೇಶನ್ನು, ಅದು ಹೆಂಗಾಯಿತು, ಗಿಫ್ಟ್ ಡೀಡ್, ಇವೆಲ್ಲ ಈ ಲೆಕ್ಕಾಚಾರದ ಆರಂಭ. ಹಾಗಾಗಿ ಬಿಟ್ಟು ಯಾವುದೋ ರೆಂಬೆ ಕೊಂಬೆ ಬಗ್ಗೆ ಮಾತಾಡ್ತಿದ್ದೀರಿ. ಬಟ್ ಇಡೀ ತನಿಖೆ ರಾಜಕೀಯ ಪ್ರೇರಿತ. ಸ್ಟೇಟ್ ಏಜೆನ್ಸಿಗಳನ್ನ ರಾಜ್ಯ ಸರ್ಕಾರ ಆಪ್ರೇಟ್ ಮಾಡ್ತಾ ಇದೆ, ಸೆಂಟ್ರಲ್ ಏಜೆನ್ಸಿಗಳನ್ನ ಕೇಂದ್ರ ಸರ್ಕಾರ ಆಪ್ರೇಟ್ ಮಾಡ್ತಿದೆ ಅನ್ನೋದು ಪ್ರತಿಯೊಬ್ಬ ಜನರಿಗೂ ಗೊತ್ತಿರತಕ್ಕಂಥ ವಿಷಯ. ಎಲ್ಲರೂ ಮಾಡ್ತಿರೋದು ರಾಜಕಾರಣನೇ. ಈ ದರಿದ್ರ ರಾಜಕಾರಣ ತೊಲಗಬೇಕು ಅನ್ನೋದು ಎಲ್ಲರೂ ಲೆಕ್ಕಾಚಾರ. ಕಳ್ಳನ್ನ ಕ್ಲೀನ್ ಕೃಷ್ಣಪ್ಪ ಮಾಡುತ್ತೆ ಬಿಜೆಪಿಯವರು, ಇವ್ರು ಹೆಂಗೆ ಬೇಕಂಗೆ ಪೊಲೀಸ್ಗಳನ್ನ ಬಳಸ್ಕೋತಾರೆ ಕಾಂಗ್ರೆಸ್ ಅವರು, ಸಿ ಟಿ ರವಿ ಅವರ ವಿಷಯದಲ್ಲಿ. ಸೊ ಹಾಗಾಗಿ ಕೇಂದ್ರ ಇಡಿ CBIನ ದುರುಪಯೋಗ ಮಾಡ್ಕೋತಿದೆ ಅನ್ನೋದಾದರೆ, ಸ್ಟೇಟ್ ಪೊಲೀಸ್ನ, ಇಲ್ಲಿರೋ ಲೋಕಾಯುಕ್ತನ,
ಇವ್ರನ್ನ ಕಾಂಗ್ರೆಸ್ ದುರುಪಯೋಗ ಮಾಡ್ಕೋತಿದೆ ಅನ್ನೋ ಬಿಜೆಪಿ ಆರೋಪದಲ್ಲಿ ಸತ್ಯ ಇದೆಯಾ ಹಾಗಾದ್ರೆ? ಇದು ಸತ್ಯ ಅನ್ನೋದಾದ್ರೆ ಅದು ಸತ್ಯ, ಅದು ಸತ್ಯ ಅನ್ನೋದು ಇದು ಸತ್ಯ. ಇಬ್ರು ಮಾಡ್ತಿರೋದು ಅದನ್ನೇ ತಾನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ದುರಂತ. ಇನ್ನು ಕೇಂದ್ರ ಬಜೆಟ್ 2025 ಯೂನಿಯನ್ ಬಜೆಟ್ಗೆ ಕ್ಷಣಗಣನೆ ಆರಂಭವಾಗಿದೆ. ಆಹಾರ ಹಣದುಬ್ಬರ ನಿಭಾಯಿಸಲು ಬೂಸ್ಟ್ ನೀಡುತ್ತಾ ಬಜೆಟ್ ಅನ್ನೋ ಪ್ರಶ್ನೆ ಕಾಡುತ್ತೆ. ದೇಶದಲ್ಲಿ ಚಿಲ್ಲರೆ ಹಣದುಬ್ಬರವು ಡಿಸೆಂಬರ್ನಲ್ಲಿ ವರ್ಷದಿಂದ ವರ್ಷಕ್ಕೆ ಕ್ಷೀಣಿಸಿದೆ. ಕಳೆದ ಡಿಸೆಂಬರ್ಗೆ ಇದು 8.39ರಷ್ಟಕ್ಕೆ ಇಳಿದಿದೆ. ಇದರ ಹಿಂದಿನ 2 ವರ್ಷಗಳ ಡಿಸೆಂಬರ್ ತಿಂಗಳಲ್ಲಿ ಈ ಪ್ರಮಾಣ ಕ್ರಮವಾಗಿ 9.04 ಮತ್ತು 10.87ರಷ್ಟು ಇತ್ತು. ಪ್ರಸ್ತುತ ಆಹಾರ ಬೆಲೆಗಳ ಹೆಚ್ಚಳದ ವಿರುದ್ಧ ದೇಶ ಹೋರಾಡ್ತಾ ಇದೆ. ಲಾಜಿಸ್ಟಿಕ್ ಮತ್ತು ಪೂರೈಕೆಯಲ್ಲಿನ ಅಡೆತಡೆಗಳನ್ನು, ಕೃಷಿ ಉತ್ಪಾದನೆಯ ಮೇಲಿನ ಹವಾಮಾನ ಪರಿಣಾಮ, ಹಾಳಾಗುವ ವಸ್ತುಗಳಿಗೆ ಸಂಗ್ರಹಣೆ ಕೊರತೆ ಮತ್ತು ಸಮರ್ಥ ವಿತರಣಾ ಕೇಂದ್ರಗಳ ಅಲಭ್ಯತೆಯು ಹಣದುಬ್ಬರದ ಸಮಸ್ಯೆಗಳನ್ನ ಹೆಚ್ಚಿಸಿದೆ. ಈ ಹೊತ್ತಿನಲ್ಲಿ ಕೇಂದ್ರ ಬಜೆಟ್ ಮಂಡನೆ ಆಗ್ತಾ ಇದೆ. 2020-25ರ ಬಜೆಟ್ ಆಹಾರ ಬೆಳೆಗಳ ಬೆಲೆ ಏರಿಕೆಯ ನಡುವೆ ಹಣದುಬ್ಬರವನ್ನು ನಿಭಾಯಿಸಲು ಭಾರತಕ್ಕೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಪ್ರಶ್ನೆಯಾಗಿದೆ. ಸರ್ಕಾರವು ಹಣಕಾಸಿನ ಕ್ರಮಗಳು ಮತ್ತು ನೀತಿ ಉಪಕ್ರಮಗಳ ಮೂಲಕ ಆಹಾರ ಹಣದುಬ್ಬರ ನಿಭಾಯಿಸಲು ಪ್ರಯತ್ನಿಸಿದೆ. ಅಗತ್ಯ ಆಹಾರ ದಾಸ್ತಾನುಗಳನ್ನು ಸಂಗ್ರಹಿಸುವುದು, ಆಹಾರ ಪೂರೈಕೆ ಸರಪಳಿಯ ದಕ್ಷತೆಯನ್ನು ಸುಧಾರಿಸಲು ದಾಸ್ತಾನು ಮತ್ತು ವಿತರಣಾ ವ್ಯವಸ್ಥೆಯನ್ನು ನಿರ್ವಹಿಸುವುದು, ಆಮದು ಮಾಡಿದ ಅಗತ್ಯ ವಸ್ತುಗಳ ಮೇಲಿನ ಬೆಲೆ ಒತ್ತಡವನ್ನು ತಗ್ಗಿಸಲು ಆಮದು ಸುಂಕವನ್ನು ಕಡಿಮೆ ಮಾಡುವುದು, ಕೃಷಿ ಉತ್ಪಾದಕತೆಯನ್ನು ಸುಧಾರಿಸುವುದು, ಮಾರುಕಟ್ಟೆಗಳಿಗೆ ರೈತರ ನೇರ ಪ್ರವೇಶದಂತಹ ಕ್ರಮಗಳನ್ನು ಕೈಗೊಂಡಿದೆ. ಹಿಂದಿನ ಬಜೆಟ್ನಲ್ಲಿ ಘೋಷಿಸಿದ ನೀತಿಗಳ ಮುಂದುವರಿಕೆಯಲ್ಲಿ 2025ರ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವು ಉದ್ದೇಶಿತ ಕ್ರಮಗಳನ್ನು ಪ್ರಕಟಿಸುವ ಸಾಧ್ಯತೆ ಇದೆ. ಕೃಷಿ ತಂತ್ರಜ್ಞಾನಗಳಲ್ಲಿ ಡಿಜಿಟಲ್ ಆವಿಷ್ಕಾರಗಳು, ಬೀಜಗಳ ಗುಣಮಟ್ಟ ಮತ್ತು ಸ್ಥಿತಿಸ್ಥಾಪಕವನ್ನು ಸುಧಾರಿಸುವುದು, ಕೃಷಿಕರಿಗೆ ಹಣಕಾಸಿನ ನೆರವು ಹೆಚ್ಚಿಸುವುದು, ಶೇಖರಣಾ ಮೂಲಸೌಕರ್ಯವನ್ನು ವಿಸ್ತರಿಸುವುದು, ವಿತರಣಾ ಕಾರ್ಯವಿಧಾನಗಳನ್ನು ಸುಧಾರಿಸುವುದು ಅಥವಾ ಕೃಷಿ ಸಂಶೋಧನೆಯ ಮೇಲೆ ಕೇಂದ್ರೀಕರಿಸುವುದು ಮುಂತಾದ ನೀತಿ ಕ್ರಮಗಳು ಕೃಷಿ ವಲಯದ ಉತ್ಪಾದಕತೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಭಾಳ ನಿರೀಕ್ಷೆ ಇದೆ, ಏನಾಗುತ್ತೆ ಅಂತ ನೋಡಬೇಕು. ಯಾಕೆಂತಂದರೆ ಜೀವನ ಮಾಡೋದು ಭಾಳ ಕಷ್ಟ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ದುಬಾರಿ ದುನಿಯಾ. ಈ ಗ್ಯಾಪಲ್ಲಿ ಒಂದಷ್ಟು ಸೋನಿಯಾ ಗಾಂಧಿಯವರ ಹೇಳಿಕೆ ಚರ್ಚೆಗೆ ಕಾರಣ ಆಗಿದೆ. ಪಾಪ ಬಜೆಟ್ ಅಧಿವೇಶನದ ಭಾಷಣ ಓದಿ ಮುಗಿಸುವ ಹೊತ್ತಿಗೆ ರಾಷ್ಟ್ರಪತಿಗಳು ಸುಸ್ತಾಗಿ ಹೋಗಿದ್ರು, ಹೀಗಂತ ಸೋನಿಯಾ ಗಾಂಧಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಮಾಜಿ ಅಧ್ಯಕ್ಷೆ, ರಾಜ್ಯಸಭಾ ಸದಸ್ಯೆ ಸೋನಿಯಾ ಗಾಂಧಿ ಅವರು ಇಂದು ಸಂಸತ್ತು ಆವರಣದಲ್ಲಿ ಸುದ್ದಿಗಾರರೊಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಉಭಯ ಸದನಗಳನ್ನು ಉದ್ದೇಶಿಸಿ ಮಾಡಿದ್ದ ಭಾಷಣದ ಕುರಿತು ನೀಡಿದ ಹೇಳಿಕೆ ವಿವಾದ ಹುಟ್ಟುಹಾಕಿದೆ. ಪೂರ್ ಲೇಡಿ ಭಾಷಣ ಮುಗಿಸುವ ಹೊತ್ತಿಗೆ ರಾಷ್ಟ್ರಪತಿಗಳು ಸುಸ್ತಾಗಿ ಹೋಗಿದ್ರು, ಅವರಿಗೆ ಮಾತನಾಡಲು ಕಷ್ಟವಾಗ್ತಿತ್ತು, ಬೇಸರದ ವಿಷಯ ಅಂತ ಸೋನಿಯಾ ಗಾಂಧಿ ರಾಷ್ಟ್ರಪತಿಗಳ ಭಾಷಣ ಬಗ್ಗೆ ಅಭಿಪ್ರಾಯ ಕೇಳಿದಾಗ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದರು. ಸಂಸತ್ತಿನ ಬಜೆಟ್ ಅಧಿವೇಶನದ ಮೊದಲ ದಿನದಂದು ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದರು. ಸರ್ಕಾರ ಕೈಗೊಂಡ ಉಪಕ್ರಮಗಳು ಮತ್ತು ಪ್ರಮುಖ ಕ್ಷೇತ್ರಗಳನ್ನು ಅವರು ಪ್ರಸ್ತಾಪ ಮಾಡಿದರು. ರಾಷ್ಟ್ರಪತಿಗಳ ಭಾಷಣಕ್ಕೆ ವಿಪಕ್ಷಗಳು ಸಹಜವಾಗಿ ಟೀಕಿಸಿವೆ. ಸ್ವತಂತ್ರ ಸಂಸದ ಪಪ್ಪು ಯಾದವ್ ರಾಷ್ಟ್ರಪತಿಗಳನ್ನು ರಬ್ಬರ್ ಸ್ಟಾಂಪ್ ಅಂತ ಕರೆದರು. ರಾಷ್ಟ್ರಪತಿಗಳು ಒಂದು ಸ್ಟಾಂಪ್ ಇದ್ದಂತೆ, ಅವರು ಪ್ರೇಮ ಪತ್ರವನ್ನು ಓದಬೇಕು ಅಷ್ಟೇ. ಸುಧಾರಣೆ, ಕಾರ್ಯಕ್ಷಮತೆ ಮತ್ತು ರೂಪಾಂತರವು ಭಾರತದ ಆಡಳಿತ ಮಾದರಿಯ ಬಲವಾದ ಆಧಾರ ಸ್ತಂಭಗಳಾಗಿವೆ ಎಂದು ರಾಷ್ಟ್ರಪತಿಗಳು ತಮ್ಮ ಭಾಷಣದಲ್ಲಿ ಹೇಳಿದರು. ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಸರ್ಕಾರದ ಬದ್ಧತೆಯನ್ನು ಅವರು ಒತ್ತಿ ಹೇಳಿದರು. ದೇಶಾದ್ಯಂತ ಮಹಿಳೆಯರನ್ನ ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿರುವ ಪ್ರಮುಖ ಉಪಕ್ರಮಗಳಿಗೆ ಒತ್ತು ನೀಡಿದರು. 9 ಲಕ್ಷಕ್ಕೂ ಹೆಚ್ಚು ಸ್ವಸಹಾಯ ಗುಂಪುಗಳು, 10 ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣವನ್ನು ಒದಗಿಸುತ್ತಿರುವ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ನ ಪ್ರಭಾವವನ್ನು ದ್ರೌಪದಿ ಮುರ್ಮು ವಿವರಿಸಿದರು. ಆದರೆ ಅದಕ್ಕೆ ರಿಯಾಕ್ಟ್ ಮಾಡಿದೆ ರಾಷ್ಟ್ರಪತಿ ಭವನ. ಏನಂತ, ನೀವೇನು ಸೋನಿಯಾ ಗಾಂಧಿ ಅವರು ಏನು ರಿಯಾಕ್ಟ್ ಮಾಡಿದ್ದಾರೆ ಆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಿದೆ. ರಾಷ್ಟ್ರಪತಿಗಳ ಭಾಷಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಸೋನಿಯಾ ಗಾಂಧಿ, ಪಾಪ ಬಜೆಟ್ ಅಧಿವೇಶನದ ಭಾಷಣ ಓದಿ ಮುಗಿಸುವ ಹೊತ್ತಿಗೆ ರಾಷ್ಟ್ರಪತಿಗಳು ಸುಸ್ತಾಗಿ ಹೋಗಿದ್ರು, ಅಂದರೆ ಪೂರ್ ಲೇಡಿ ಅನ್ನೋ ಪದವನ್ನು ಬಳಸಿದರು. ಈಗ ವ್ಯಾಪಕ ಚರ್ಚೆಗೆ ಗುರಿಯಾಗಿದೆ. ಬಜೆಟ್ ಅಧಿವೇಶನದ ಭಾಷಣ ಓದಿದ ರಾಷ್ಟ್ರಪತಿಗಳು ನಿಜವಾಗಿಯೂ ಸುಸ್ತಾಗಿದ್ದರೆ ಎಂಬ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ರಾಷ್ಟ್ರಪತಿ ಭವನ ಸ್ಪಷ್ಟನೆ ನೀಡಿದೆ. ಸೋನಿಯಾ ಗಾಂಧಿ ಅವರ ಹೇಳಿಕೆಯು ಬಗ್ಗೆಯೂ ರಾಷ್ಟ್ರಪತಿ ಭವನ ಪ್ರತಿಕ್ರಿಯೆ ನೀಡಿದೆ. ಮಾನ್ಯ ರಾಷ್ಟ್ರಪತಿಗಳು ಸಂಸತ್ತಿನಲ್ಲಿ ಮಾಡಿದ ಭಾಷಣದ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸುವಾಗ ಕಾಂಗ್ರೆಸ್ ಪಕ್ಷದ ಕೆಲವು ಪ್ರಮುಖರು, ನಾಯಕರು ಉನ್ನತ ಹುದ್ದೆಯ ಘನತೆಗೆ ಸ್ಪಷ್ಟವಾಗಿ ನೋವುಂಟು ಮಾಡುವ ಹೇಳಿಕೆಗಳನ್ನ ನೀಡಿದ್ದಾರೆ, ಅವು ಸ್ವೀಕಾರಾರ್ಹವಲ್ಲ ಅಂತ ಹೇಳಿದೆ. ರಾಷ್ಟ್ರಪತಿಗಳು ಕೊನೆಯವರೆಗೂ ತುಂಬಾ ದಣಿದಿದ್ದರು ಮತ್ತು ಅವರು ಮಾತನಾಡಲು ಕಷ್ಟಪಡುತ್ತಿದ್ದರು ಎಂದು ಈ ನಾಯಕರು ಹೇಳಿದ್ದಾರೆ. ಸತ್ಯದಿಂದ ದೂರವಿರಲು ಏನೂ ಸಾಧ್ಯವಿಲ್ಲ. ರಾಷ್ಟ್ರಪತಿಗಳು ಯಾವುದೇ ಹಂತದಲ್ಲಿಯೂ ದಣಿದಿರಲಿಲ್ಲ. ವಾಸ್ತವವಾಗಿ ಅವರು ತಮ್ಮ ಭಾಷಣದ ಸಮಯದಲ್ಲಿ ಮಾಡಿದಂತೆ ಅಂಚಿನಲ್ಲಿರುವ ಸಮುದಾಯಗಳ ಪರವಾಗಿ ಮಹಿಳೆಯರು ಮತ್ತು ರೈತರಿಗೆ ಮಾತನಾಡುತ್ತಿರುವುದು ಎಂದಿಗೂ ದಣಿವುಂಟು ಮಾಡುವುದಿಲ್ಲ ಎಂದು ಅವರು ನಂಬಿದ್ದಾರೆ ಎಂಬುದನ್ನು ರಾಷ್ಟ್ರಪತಿ ಭವನ ಸ್ಪಷ್ಟಪಡಿಸಲು ಬಯಸುತ್ತಿದೆ. ಈ ನಾಯಕರು ಹಿಂದಿಯಂತಹ ಭಾರತೀಯ ಭಾಷೆಗಳಲ್ಲಿ ಭಾಷಾ ವೈಶಿಷ್ಟ್ಯ ಮತ್ತು ಭಾಷಣದ ಬಗ್ಗೆ ತಮ್ಮನ್ನು ತಾವು ಪರಿಚಿತರಾಗಿಲ್ಲದಿರಬಹುದು.
ಮತ್ತು ಹೀಗಾಗಿ ತಪ್ಪು ಅಭಿಪ್ರಾಯವನ್ನು ರೂಪಿಸಿಕೊಂಡಿರಬಹುದು ಎಂದು ರಾಷ್ಟ್ರಪತಿ ಕಚೇರಿ ನಂಬುತ್ತದೆ. ಯಾವುದೇ ಸಂದರ್ಭದಲ್ಲಿ ಅಂತಹ ಕಾಮೆಂಟ್ಗಳು ಕಳಪೆ ಅಭಿರುಚಿಯವರು ದುರದೃಷ್ಟಕರ ಮತ್ತು ಸಂಪೂರ್ಣವಾಗಿ ದಾರಿ ತಪ್ಪಿಸಬಹುದಾದ ವಿಷಯ ಅಂತ ರಾಷ್ಟ್ರಪತಿ ಭವನ ಹೇಳಿದೆ. ಏನಾರ ಇದಕ್ಕೆ ಯತ್ನಾಳ್ ಹಿಂಗೆ ಹೇಳಿ ಆಪೋಸಿಟ್ ರೇಣುಕಾಚಾರ್ಯ ಆಗಿ ಹೆಂಗೆ ಹೇಳಿರೋರು? ರಾಷ್ಟ್ರಪತಿ ಭವನ ಮರ್ಯಾದೆಯಿಂದ ರಿಯಾಕ್ಟ್ ಮಾಡಿದೆ. ಪೂರ್ ಲೇಡಿ ಅಂತ. ಓಕೆ, ನೀವು ಶ್ರೀಮಂತ ಲೇಡಿ, ನೀವೇನು ಮಾಡಿದ್ದೀರ ಹೇಳಿ ಅಂತ ಇನ್ನೂ ಬೇರೆ ಬೇರೆ ಥರ ರಿಯಾಕ್ಟ್ ಮಾಡಿರೋರು. ಪಾಪ ರಾಷ್ಟ್ರಪತಿ ಭವನ ತುಂಬ ಕೂಲಾಗಿ ಕಾಮಾಗಿ ರಿಯಾಕ್ಟ್ ಮಾಡಿದ್ದಾರೆ, ಪ್ರಬುದ್ಧರಾಗಿ. ಅವರು ರಿಚ್ ಲೇಡಿ ಅಂತ ಏನು ಶುರು ಮಾಡಲಿಲ್ಲ. ಇವರು ಪೂರ್ ಲೇಡಿ ಅಂದ್ರಲ್ಲ, ಅವ್ರು ರಿಚ್ ಲೇಡಿ ಏನು ಶುರು ಮಾಡಿಲ್ಲ. ಅವ್ರು ದಣಿದಿದ್ರು ಅಂತ ಹೇಳ್ತಾರೆ. ಏನು ಸೋನಿಯಾ ಗಾಂಧಿ ಭಾಳ ಫಾಸ್ಟಾಗಿ, ನಿರರ್ಗಳವಾಗಿ, ಅದ್ಭುತವಾಗಿ, ಗಟ್ಟಿಯಾಗಿ ಮಾತಾಡ್ತಾವ್ರೇನು? ಇಲ್ವಲ್ಲ. ರಾಷ್ಟ್ರಪತಿಗಳು ಆಯಾ ಸರ್ಕಾರದ ಆಯಾ ಅವಧಿಯ ಕೈಗೊಂಬೆಗಳೇ ಅಂದರೆ ಡೌಟ್ ಏನಿದೆ ಅಲ್ಲಿ? ಪ್ರತಿಭಾ ಪಾಟೀಲ್ರು, ಪ್ರಣಬ್ ಮುಖರ್ಜಿಯವರು ಕಾಂಗ್ರೆಸ್ ಅವರು ಆಯ್ಕೆ ಮಾಡಿದಂಥ ರಾಷ್ಟ್ರಪತಿಗಳು, ಕಾಂಗ್ರೆಸ್ನ ಪರವಾಗಿ BJP-ಯವರು ಆಯ್ಕೆ ಮಾಡಿದಂಥ ರಾಷ್ಟ್ರಪತಿಗಳು, ರಾಜ್ಯಪಾಲರೆಲ್ಲ BJP-ಯ ಪರವಾಗಿ ಕೊಟ್ಟಿದ್ದು ಓದೋದೇ ಕೆಲಸ. ಏನು ಇವರಿದ್ದಾಗ ರಾಷ್ಟ್ರಪತಿಗಳೇನು ಕುಣ್ಕೊಂಡು ಓದ್ತಿದ್ರೇನು? UPA 1, 2 ಇದ್ದಾಗ ರಾಷ್ಟ್ರಪತಿಗಳೇನು ಡ್ಯಾನ್ಸ್ ಮಾಡ್ಕೊಂಡು ಓದ್ತಿದ್ರಾ? ಒಂದು ಮಹಿಳೆ ನಾಯಕಿಯಾಗಿ ಮತ್ತೊಬ್ಬ ಮಹಿಳಾ ರಾಷ್ಟ್ರಪತಿಯ ಬಗ್ಗೆ ಪೂರ್ ಲೇಡಿ ದಣಿದಿದ್ರೆ ಟೀಕಿಸುವ ಬರದಲ್ಲಿ ರಾಷ್ಟ್ರಪತಿಯನ್ನ, BJP-ಯನ್ನು ಟೀಕಿಸುವ ಬರದಲ್ಲಿ ರಾಷ್ಟ್ರಪತಿಗಳಿಗೆ ಯಾಕೆ ಅವಮಾನ ಮಾಡಬೇಕು? ಯಾಕೆ ಅವ್ರನ್ನ ಕೇವಲವಾಗಿ ಮಾತಾಡಬೇಕು? ಪೂರ್ ಲೇಡಿ, ಇವ್ರು ರಿಚ್ ಲೇಡಿ. ಹಂಗಾರೆ ಇವರೇನು ಜೋಶಾಗಿ ಮಾತಾಡ್ತಾವ್ರೇನು? ದೇಹ ವಯಸ್ಸಾದ ಮೇಲೆ ಅದು ಪೂರ ಆಗ್ತಿರುತ್ತೆ, ಬಡತನ ಬರ್ತಾ ಇರುತ್ತೆ, ದೇಹಕ್ಕೆ ದಣವಾಗುತ್ತೆ. ರಾಷ್ಟ್ರಪತಿ ಭವನ ಹೇಳಿದೆ, ದಣ್ದಿರಲಿಲ್ಲ, ಕರೆಕ್ಟಾಗಿ ಹೇಳಿದ್ದಾರೆ ಅವರು ಅಂತ. ನರೇಂದ್ರ ಮೋದಿ ರಾಷ್ಟ್ರಪತಿಗಳ ಕೈಲಿ BJP ಸರ್ಕಾರ ಸುಳ್ಳು ಹೇಳ್ಸಿದೆ ಅಂತ ಹೇಳಿ ಕರೆಕ್ಟು, ರಾಜಕಾರಣ ಮೆಚ್ಚಬೇಕು. ರಾಷ್ಟ್ರಪತಿಗಳನ್ನ ಯಾಕೆ ಪೂರ್ ಲೇಡಿ ದಣ್ದಿದ್ದಾರೆ ಅಂತ ಯಾಕೆ ಮಾತಾಡ್ತೀರಿ? BJP-ಯವರು ರಾಷ್ಟ್ರಪತಿಗಳ ಬಾಯಲ್ಲಿ ಸುಳ್ಳನ್ನು ಹೇಳಿಸಿದ್ದಾರೆ, ಇದೊಂದು ಸುಳ್ಳು ಭಾಷಣ ಹೇಳಿ. ಅದು ಬಿಟ್ಟು ಪೂರ್ ಲೇಡಿ ದಣ್ದಿದ್ದಾರೆ ಯಾಕವು ಅಂತೂ ಸಹಜವಾದಂಥ ಪ್ರಶ್ನೆ. ವಯಸ್ಸಾದಂಗೆ ಪ್ರಬುದ್ಧತೆ ಬರುತ್ತೆ, ಆ ಸ್ಥಾನಗಳು ಜವಾಬ್ದಾರಿಯುತವಾಗಿ ರಿಯಾಕ್ಟ್ ಮಾಡಬೇಕಾಗತ್ತೆ. ಯಾಕೋ ಸಮ್ ಟೈಮ್ ಹತಾಶಾ ಮನೋಭಾವನೆನ ಅಂತ ಒಂದಷ್ಟು ಕಾಡುತ್ತೆ. ಇತ್ತೀಚೆಗೆ ವಿಪಕ್ಷ ನಾಯಕರ ಹೇಳಿಕೆಗಳು ಏನು ಒಂದು ಸೋಲ್ಗೆ ಒದ್ದಾಡ್ತಾರೆ. 2 ಸಲ ಸೋತ್ರೆ ಸತ್ತಂಗೆ, 3ನೇ ಸಲ ಸೋತ್ರೆ ಸರ್ವನಾಶ. 3 ಬಾರಿ ಲೋಕಸಭಾ ಚುನಾವಣೆಗಳ ಡಮಾರ್. 1 ಸಲ ಸೋತ್ರೆ ತಡ್ಕೊಳಕ್ಕಾಗಲ್ಲ ಹೊಡ್ತಾ, 2ನೇ ಸಲ ಸತ್ತಂಗೆ, 3ನೇ ಸಲ ಸರ್ವನಾಶ. ಯಾರೇ ಆಗಲಿ, ಅದು MLA ಎಲೆಕ್ಷನ, MP ಎಲೆಕ್ಷನ, ಮತ್ತೊಂದು ಚುನಾವಣೆ ಆಗಲಿ, ಸತ್ತೋಗ್ತಾರೆ. ರಾಜಕಾರಣದಲ್ಲಿ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 3 ಸಾರಿ ಲೋಕಸಭೆಯನ್ನು ಸೋತಂಥ ಕಾಂಗ್ರೆಸ್ಗೆ ಆ ಸನ್ನಿವೇಶ ಬಂದಿದೆಯಾ ಅಂತ ಕಾಡುತ್ತೆ. ರಿಯಾಕ್ಷನ್ BJP ಸರ್ಕಾರಕ್ಕೆ ಶೇಮ್ ಬ್ಲೆಸ್, ರಾಷ್ಟ್ರಪತಿಗಳ ಹತ್ರ ಸುಳ್ಳು ಹೇಳ್ಸಿದ್ದಾರೆ ಅಂತ ಹೇಳಿದ್ರೆ ಓಕೆ, ಪೂರ್ ಲೇಡಿ ದಂಡಿದ್ದಾರೆ. ರಾಜಕಾರಣ ಮಾಡ್ತಿರೋದು ಯಾರು? ಅವ್ರೇನು ಸುಮ್ಮನೆ ನಾಮಿನೇಟ್ ಆದವ್ರಲ್ಲ, ಓಟ್ ಹಾಕ್ಸ್ಕೊಂಡೇ ಆಯ್ಕೆ ಆದವರಪ್ಪ. ಸಂಸದರು MLA-ಗಳಿಂದನೇ ರಾಷ್ಟ್ರಪತಿಗಳು, ಇನ್ನು ಬೇರೆ ನಿಲ್ವಲ್ಲ. ಇವರು ಹುಟ್ಟು ಬಂದಿದ್ದು ಎಲ್ಲಿಂದ? ಅವರು ಬುಡಕಟ್ಟು ಜನಾಂಗದಿಂದ ಬಂದು ಆ ಹಂತಕ್ಕೆ ಬಂದು ರಾಷ್ಟ್ರಪತಿಗಳು ಆ ಹುದ್ದೆ ಪಡ್ಕೊಂಡವರಲ್ಲ. ಅವರ ಅಪ್ಪನೋ, ಚಿಕ್ಕಪ್ಪನೋ, ದೊಡ್ಡಪ್ಪನೋ, ಅವನೋ, ತಮ್ಮನೋ, ಅಣ್ಣೋ ಏನೂ ಆಗಿರಲಿಲ್ವಲ್ಲ. ಆ ಸ್ಥಾನಮಾನಕರ ಬೆಲೆ ಕೊಡಬೇಕಾಗಿತ್ತು. ರಾಜಕಾರಣ ಹೊಲಸಾಗಿದೆ, ಏನು ಮಾಡೋದು? ಇನ್ನು ವಿದೇಶಿ ಹಸ್ತಕ್ಷೇಪವಿಲ್ಲದೆ ಮೊದಲ ಅಧಿವೇಶನ ನಡೆಯುತ್ತಿದೆ ಅಂತ ರಾಹುಲ್ ಗಾಂಧಿಗೆ ಮೋದಿ ಟಾಂಗ್ ಕೊಟ್ಟಿದ್ದಾರೆ. 10 ವರ್ಷಗಳಲ್ಲಿ ವಿದೇಶಿ ಹಸ್ತಕ್ಷೇಪವಿಲ್ಲದೆ ನಡೆಯುತ್ತಿರುವ ಮೊದಲ ಅಧಿವೇಶನವಿದು ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಟಾಂಗ್ ಕೊಟ್ಟಿದ್ದಾರೆ. 2014ರಿಂದ ಇದು ಮೊದಲ ಸಂಸತ್ ಅಧಿವೇಶನವಾಗಿದೆ. ನಮ್ಮ ವ್ಯವಹಾರಗಳಲ್ಲಿ ಯಾವುದೇ ವಿದೇಶಿ ಹಸ್ತಕ್ಷೇಪ ಕಂಡು ಬಂದಿಲ್ಲ. ಇದರಲ್ಲಿ ಯಾವುದೇ ವಿದೇಶಿ ಶಕ್ತಿಗಳಿಲ್ಲ. ಪ್ರತಿ ಬಜೆಟ್ ಅಧಿವೇಶನಕ್ಕೂ ಮುನ್ನ ನಾನು ಇದನ್ನು ಗಮನಿಸಿದ್ದೇನೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. 2014ರಿಂದಲೂ ಯಾವುದಾದ್ರೂ ಒಂದು ವಿಚಾರವನ್ನು ಇಟ್ಕೊಂಡು ತೊಂದರೆ ಸೃಷ್ಟಿಸಲು ಕೆಲವರು ಸಿದ್ಧರಿರ್ತಿದ್ರು. ಆದರೆ 10 ವರ್ಷಗಳ ಬಳಿಕ ಯಾವುದೇ ವಿದೇಶಿ ಹಸ್ತಕ್ಷೇಪವಿಲ್ಲದೆ ಅಧಿವೇಶನ ನಡೆಯುತ್ತಿದೆ. 2047ರಲ್ಲಿ ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪವನ್ನು ಈಡೇರಿಸುತ್ತದೆ ಎಂದು ನಾನು ವಿಶ್ವಾಸದಿಂದ ಹೇಳಬಲ್ಲೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ದೇಶವಾಸಿಗಳು ಒಟ್ಟಾಗಿ ನಾವು ಈ ನಿರ್ಣಯವನ್ನು ಪ್ರಯತ್ನದಿಂದ ಈಡೇರಿಸುತ್ತೇವೆ.
3ನೇ ಅವಧಿಯಲ್ಲಿ ನಾವು ದೇಶದ ಸರ್ವತೋಮುಖ ಅಭಿವೃದ್ಧಿಯತ್ತ ಮಿಷನ್ ಮೋಡ್ನಲ್ಲಿ ಮುನ್ನಡೆಯುತ್ತಿದ್ದೇವೆ. ನಾವೀನ್ಯತೆ, ಸೇರ್ಪಡೆ ಮತ್ತು ಹೂಡಿಕೆ ಇದು ನಮ್ಮ ಆರ್ಥಿಕ ಚಟುವಟಿಕೆಯ ಮಾರ್ಗಸೂಚಿಯ ಆಧಾರವಾಗಿದೆ ಅಂತ ಮೋದಿ ಹೇಳಿದ್ದಾರೆ. ಜಾರ್ಜ್ ಸೋರೋಸ್ ಈ ಹಿಂದೆ ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಬಿಲಿಯನಿಯರ್ ಜಾರ್ಜ್ ಸೋರೋಸ್ ಮತ್ತು ಅವರ ಎನ್ಜಿಒ ದಿ ಓಪನ್ ಸೊಸೈಟಿ ಫೌಂಡೇಶನ್ನೊಂದಿಗೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಸಂಬಂಧದ ಕುರಿತು ವಿಷಯವನ್ನು ಬಿಜೆಪಿ ಪ್ರಸ್ತಾಪ ಮಾಡಿತ್ತು. ಈ ವಿಷಯವು ಡಿಸೆಂಬರ್ 8 ಹಾಗೂ ನಂತರ ದಿನಗಳಲ್ಲಿ ಸಂಸತ್ತಿನಲ್ಲಿ ಪ್ರಾಬಲ್ಯ ಸಾಧಿಸಿತ್ತು. ಸೋನಿಯಾ ಗಾಂಧಿ ಅವರು ಜಾರ್ಜ್ ಸೋರೋಸ್ ಅವರ ಪ್ರತಿಷ್ಠಾನದಿಂದ ನಿಧಿಯನ್ನು ಹೊಂದಿರುವ ಸಂಸ್ಥೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಎಂದು ಬಿಜೆಪಿ ಆರೋಪ ಮಾಡಿತ್ತು. ಈ ಆರೋಪವನ್ನು ಕಾಂಗ್ರೆಸ್ ನಿರಾಕರಿಸಿತ್ತು. ಹಿಂಡನ್ಬರ್ಗ್ ರಿಪೋರ್ಟ್ ಅದಾನಿ ಸಮೂಹ ಷೇರುಗಳ ಅಕ್ರಮದಲ್ಲಿ ತೊಡಗಿಕೊಂಡಿರುವುದಲ್ಲದೆ ದಶಕಗಳಿಂದ ಲೆಕ್ಕಪತ್ರ ವಂಚನೆ ಎಸಗಿದೆ ಎಂದು ಹಿಂಡನ್ಬರ್ಗ್ ರಿಸರ್ಚ್ ವರದಿ ಆರೋಪಿಸಿತ್ತು. ಗೌತಮ್ ಅದಾನಿ $120 ಶತಕೋಟಿ ಸಂಪತ್ತನ್ನು ಹೊಂದಿದ್ದು ಕಳೆದ 3 ವರ್ಷಗಳಲ್ಲಿ ಸುಮಾರು $100 ಶತಕೋಟಿ ನಷ್ಟು ಸಂಪತ್ತು ಹೆಚ್ಚಿಸಿಕೊಂಡಿದ್ದರು. ಅವರ ಒಡೆತನದ ವಿವಿಧ ಕಂಪನಿಗಳ ಷೇರುಗಳ ದರ ಸರಾಸರಿ $819 ಹೆಚ್ಚಾಗಿತ್ತು. ಅದಾನಿ ಸಮೂಹದ ಮಾಜಿ ಹಿರಿಯ ಅಧಿಕಾರಿಗಳು ಸೇರಿದಂತೆ ಅನೇಕರನ್ನ ಸಂದರ್ಶನ ನಡೆಸಿದ ಕಂಪನಿ ಸಾವಿರಾರು ದಾಖಲೆಗಳನ್ನು ಪರಿಶೀಲಿಸಿ ವಿವಿಧ ರಾಷ್ಟ್ರಗಳ ವೆಬ್ಸೈಟ್ಗಳನ್ನು ಪರಿಶೀಲಿಸಿ ವರದಿ ಸಿದ್ಧಪಡಿಸಲಾಗಿದೆ ಎಂದು ಹಿಂಡನ್ಬರ್ಗ್ ರಿಸರ್ಚ್ ಹೇಳಿತು. ಈ ವಿಚಾರ ಸದನದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಹಿಂಡನ್ಬರ್ಗ್ ವರದಿ ಬೆನ್ನಲ್ಲೇ ಷೇರುಪೇಟೆಯಲ್ಲಿ ಅದಾನಿ ಸಮೂಹದ ಅಂಗಸಂಸ್ಥೆಗಳ ಷೇರು ಮೌಲ್ಯದಲ್ಲಿ ಭಾರಿ ಕುಸಿತವಾಗಿತ್ತು. ಅದಾನಿ ಟೋಟಲ್ ಗ್ಯಾಸ್, ಅದಾನಿ ಎಂಟರ್ಪ್ರೈಸಸ್, ಅದಾನಿ ಟ್ರಾನ್ಸ್ಮಿಷನ್, ಅದಾನಿ ಗ್ರೀನ್ ಎನರ್ಜಿ, ಅದಾನಿ ಫೋರ್ಟ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್, ಅದಾನಿ ಪವರ್, ಅದಾನಿ ವಿಲ್ಮರ್ ಷೇರುಗಳು $1 ರಿಂದ 4% ಕೆಳಮಟ್ಟದಲ್ಲಿ ವಹಿವಾಟು ನಡೆಸಿದ್ವು. ಪರಿಣಾಮವಾಗಿ ಅದಾನಿ ಸಮೂಹ ಬುಧವಾರ ಒಂದೇ ದಿನದ ವಹಿವಾಟಿನಲ್ಲಿ 46,000 ಕೋಟಿ ಕಳೆದುಕೊಂಡಿತ್ತು. ಇನ್ನು 2017ರಲ್ಲಿ ಪೆಗಾಸಸ್ ಈಗ ಇಸ್ರೇಲ್ ಜೊತೆ ಮಾಡಿಕೊಂಡ ರಕ್ಷಣಾ ಒಪ್ಪಂದದ ಭಾಗವಾಗಿ ಭಾರತವು ಪೆಗಾಸಸ್ ತಂತ್ರಾಂಶ ಖರೀದಿಸಿದೆ ಎಂದು ನ್ಯೂಯಾರ್ಕ್ ಟೈಮ್ಸ್ ವರದಿ ಪ್ರಕಟಿಸಿತ್ತು. ಅದಾದ ಬಳಿಕ ಪೆಗಾಸಸ್ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿತ್ತು. ಅಂದರೆ ಪ್ರತಿ ಬಜೆಟ್ನ ಮುನ್ನ ಕಾಂಗ್ರೆಸ್ ನಾಯಕರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಗಲಾಟೆ ಗದ್ದಲಗಳನ್ನ ಮಾಡಿ ಅಧಿವೇಶನಕ್ಕೆ ತೊಂದರೆ ಕೊಡ್ತಾ ಇದ್ರು. 10 ವರ್ಷ 3ನೇ ಸರ್ ಗೆದ್ದ ಮೇಲೆ ಈಗ ಮೋದಿಯವ್ರ ಡೈಲಾಗ್ ಪ್ರಕಾರ ಬಾಯಿ ಮುಚ್ಕೊಂಡವ್ರೆ, ಈ ಸರಿ ಯಾವುದು ಬಾಲ ಬಿಚ್ಚಿಲ್ಲ ಅಂತ ಹೇಳ್ತಾವ್ರೆ. ಗೊತ್ತಿಲ್ಲ, ವಿದೇಶಿ ಶಕ್ತಿಗಳು ನಮ್ಮ ವಿಷಯದಲ್ಲಿ ಬರಲಿಲ್ಲ, ಈಗ ಎಲ್ಲ ಸುಮ್ಮನವ್ರೆ ಅಂತ ಹೇಳ್ತಾರೆ. ಅಂದರೆ ಭಾರತದ ರಾಜಕಾರಣ ಮತ್ತು ಆಂತರಿಕ ವಿಚಾರದಲ್ಲಿ ಬೇರೆಯವರು ಮೂಗು ತೋರಿಸಿದ್ರು, ಅವ್ರನ್ನ ಕರ್ಕೊಂಡಿದ್ರು ಕಾಂಗ್ರೆಸ್ ಅವರನ್ನೋ ದಾಟಿ ಹೇಳಿಕೆನ ಮೋದಿ ಕೊಟ್ಟಿದ್ದಾರೆ. ಇನ್ನು ದೆಹಲಿ ಚುನಾವಣೆ ಹೊಸ್ತಿಲಲ್ಲಿ ಕೇಜ್ರಿವಾಲ್ಗೆ ಬಿಗ್ ಶಾಕ್. 7 ಎಎಪಿ ಶಾಸಕರು ಗುಡ್ ಬೈ ಹೇಳಿದ್ದಾರೆ ಪಕ್ಷಕ್ಕೆ. ಹೌದು, ದೆಹಲಿ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ದಿನಗಣನೆಗಳು ಶುರುವಾಗಿದೆ. ಒಂದೇ 1 ವಾರ ಬಾಕಿ ಇದೆ. ಇದರ ನಡುವೆಯೇ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ಗೆ ಶಾಕ್ ಉಂಟಾಗಿದೆ. ಚುನಾವಣೆಯ ಹೊಸ್ತಿಲಲ್ಲಿಯೇ ಸುಮಾರು 7 ಆಮ್ ಆದ್ಮಿ ಪಕ್ಷದ ಶಾಸಕರು ತಮ್ಮ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪಕ್ಷದಿಂದ ಹೊರಗೆ ನಡೆದಿದ್ದಾರೆ. ಇಲ್ಲಿ ಮತ್ತೊಂದು ಗಮನಿಸಬೇಕಾದ ಸಂಗತಿ ಅಂದರೆ, ರಾಜೀನಾಮೆ ನೀಡಿದ ಯಾವೊಬ್ಬ ಶಾಸಕನಿಗೆ ಫೆಬ್ರವರಿಯಲ್ಲಿ ನಡೆಯುತ್ತಿರುವ ವಿಧಾನಸಭಾ ಚುನಾವಣೆಗೆ ಟಿಕೆಟ್ ನೀಡಲಾಗಿಲ್ಲ. ಪಾಲ್ಮಾ ಶಾಸಕಿ ಭಾವನಾ ಗೌರ್ ತಮ್ಮ ರಾಜೀನಾಮೆ ಪತ್ರದಲ್ಲಿ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕರನ್ನ ಉದ್ದೇಶಿಸಿ, ನಾನು ಸದ್ಯ ಅವರ ಮೇಲೆ ಹಾಗೂ ಅವರ ಪಕ್ಷದ ಮೇಲೆ ನಂಬಿಕೆಯನ್ನು ಕಳೆದುಕೊಂಡಿದ್ದೇನೆ, ಹೀಗಾಗಿ ನನ್ನ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ ಅಂತ ಉಲ್ಲೇಖ ಮಾಡಿದ್ದಾರೆ. ನಾನು ಆಮ್ ಆದ್ಮಿ ಪಕ್ಷದ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇವೆ. ನಮಗೆ ನಿಮ್ಮ ಮೇಲೆ ಹಾಗೂ ನಿಮ್ಮ ಪಕ್ಷದ ಮೇಲೆ ನಂಬಿಕೆ ಹೋಗಿದೆ. ದಯವಿಟ್ಟು ನಮ್ಮ ರಾಜೀನಾಮೆಯನ್ನು ಸ್ವೀಕರಿಸಿ ಅಂತ ಪತ್ರದಲ್ಲಿ ಭಾವನಾ ಗೌರ್ ಮತ್ತು ಮದನ್ ಲಾಲ್ ಬರೆದಿದ್ದಾರೆ. ಇನ್ನು ತ್ರಿಲೋಕಪುರಿ ಎಂಎಲ್ಎ ಲೋಹಿತ್ ಮೆಹ್ರುಲಿಯಾ, ಜನಕಪುರಿ ಶಾಸಕ ರಾಜೇಶನ್ ರಿಷಿ, ಕಸ್ತೂರ್ಬಾ ನಗರದ ಶಾಸಕ ಮದನ್ ಲಾಲ್ ಮತ್ತು ಮೆಹರುಲಿಯಾ ಕ್ಷೇತ್ರದ ಶಾಸಕ ನರೇಶ್ ಯಾದವ್ ಪಕ್ಷದಿಂದ ಹೊರಗೆ ಬಂದಿದ್ದಾರೆ. ಇವರ ಜೊತೆಗೆ ಆದರ್ಶ ನಗರದ ಶಾಸಕ ಪವನ್ ಶರ್ಮಾ ಹಾಗೂ ಬಿಜ್ವಾಸನ್ ಕ್ಷೇತ್ರದ ಶಾಸಕ BS ಜೂನ್ ಕೂಡ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ಪಕ್ಷದಿಂದ ಆಚೆ ಬಂದಿದ್ದಾರೆ. ಈ ಬಾರಿ ಎಲೆಕ್ಷನಲ್ಲಿ ಇವರಿಗೆಲ್ಲ ಟಿಕೆಟ್ ಸಿಕ್ಕಿಲ್ಲ. ಏನು ಇದಕ್ಕೆ ಮೊದಲೇ ಬಂದಿರೋ ಬೇರೆ ಪಾರ್ಟಿ ಟಿಕೆಟ್ ಸಿಕ್ಕಿರೋದೇನೋ. 70 ಸದಸ್ಯ ಬಲದ ದೆಹಲಿ ವಿಧಾನಸಭೆ ಚುನಾವಣೆ ನಡೀತಾ ಇದೆ. ಆಪ್ ಮತ್ತೆ ಅಧಿಕಾರಕ್ಕೆ ಇರ್ತೀವಿ ಅನ್ನೋ ಖುಷಿಯಲ್ಲಿದೆ, ನಂಬಿಕೆಯಲ್ಲಿದೆ. BJP ಶತಾಯಗತೆ ನಾವು ಅಧಿಕಾರಕ್ಕೆ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇನಾಗುತ್ತೆ ಗೊತ್ತಿಲ್ಲ. ಇನ್ನು ನಮ್ಮ ಹುಬ್ಳಿ ಧಾರವಾಡ ವಿಷಯ ಇದು. ನೇಹಾ ಹಿರೇಮಠ್ ಹತ್ಯೆ ಮಾಡಿದ್ರು, ವ್ಯಾಸಂಗ ಮುಂದುವರಿಕೆ, ಮುತಾಲಿಕ್ ಆಕ್ರೋಶ, ಕೊಲೆ ಆರೋಪಿ ಫಯಾಜ್ ಅಮಾನತು. ದುರಂತಾಪ ಇದು. ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣದ ಮತ್ತೆ ಸುದ್ದಿಗೆ ಬಂದಿದ್ದು, ಕೊಲೆ ಆರೋಪಿ ಫಯಾಜ್ ತನ್ನ ಕಾಲೇಜು ವ್ಯಾಸಂಗ ಮುಂದುವರೆಸಿರುವ ಕುರಿತು ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆಯೇ ಆರೋಪಿಯನ್ನು ಕಾಲೇಜು ಆಡಳಿತ ಮಂಡಳಿ ಅಮಾನತು ಮಾಡಿದೆ. ಹೌದು, ಕಳೆದ ಏಪ್ರಿಲ್ 18ರಂದು ಕಾಲೇಜು ಆವರಣದಲ್ಲೇ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣದ ಆರೋಪಿ ಫಯಾಜ್ ಕಾಲೇಜಿನಲ್ಲಿ ವ್ಯಾಸಂಗ ಮುಂದುವರೆಸಿರುವ ವಿಚಾರ ವ್ಯಾಪಕ ವಿರೋಧಕ್ಕೆ ಕಾರಣವಾಗಿದೆ. ಈ ಸಂಬಂಧ ಶ್ರೀರಾಮ್ ಸೇನೆ ಸೇರಿದಂತೆ ಹಲವು ಹಿಂದೂ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದರು. ಶ್ರೀರಾಮ್ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಕೂಡ ಸ್ವತಃ ನೇಹಾ ಹಿರೇಮಠ್ ಓದ್ತಿದ್ದ PC ಜಾಬಿನ್ ಕಾಲೇಜಿಗೆ ಭೇಟಿ ನೀಡಿ ಕಾಲೇಜು ಪ್ರಾಂಶುಪಾಲರೊಂದಿಗೆ ಮಾತುಕತೆ ನಡೆಸಿದರು. ಕೊಲೆ ಮಾಡಿದ ಆರೋಪಿ ಫಯಾಜ್ದನ್ನ ಈವರೆಗೆ ಏಕೆ ಅಮಾನತು ಮಾಡಿಲ್ಲ ಅಂತ ಪ್ರಾಂಶುಪಾಲರನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಇದೀಗ ಈ ಬೆಳವಣಿಗೆ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರತಕ್ಕಂಥ ಕಾಲೇಜು ಆಡಳಿತ ಮಂಡಳಿ ಆರೋಪಿ ಫಯಾಜ್ನನ್ನ ಅಮಾನತು ಮಾಡಿದೆ. ಮಾತ್ರವಲ್ಲದೆ ಆತನಿಗೆ ಪರೀಕ್ಷೆಗೂ ಅವಕಾಶ ಕೊಡದಿರಲು ಕಾಲೇಜು ಆಡಳಿತ ಮಂಡಳಿ ನಿರ್ಧರಿಸಿದೆ ಅಂತ ತಿಳಿದು ಬಂದಿದೆ. ಈ ಬಗ್ಗೆ ಮಾತನಾಡಿರುವ PC ಜಾಬಿನ್ ಕಾಲೇಜ್ ಪ್ರಾಂಶುಪಾಲ LD
ಹೊರಕೇರಿ ಫಯಾಜ್ 2022ರಲ್ಲಿ BCA ವ್ಯಾಸಂಗ ಮಾಡ್ತಿದ್ದ. 5 ಮತ್ತು 6ನೇ ಸೆಮಿಸ್ಟರ್ನಲ್ಲಿ ಕೆಲ ವಿಷಯಗಳಲ್ಲಿ ಫೇಲ್ ಆಗಿದ್ದ. ಇದೀಗ ಆತನಿಗೆ ನಾವು ಕಾಲೇಜಿಗೆ ಬರಲು ಅನುಮತಿ ಕೊಡುವುದಿಲ್ಲ. ನಾವು ಪರಿಪೂರ್ಣವಾಗಿ ಆತನನ್ನು ಅಮಾನತು ಮಾಡಿದ್ದೇವೆ ಎಂದು ಹೇಳಿದ್ದಾರೆ. ಇನ್ನು ನೇಹಾ ಹಿರೇಮಠ್ ಕೊಲೆ ಪ್ರಕರಣದಲ್ಲಿ CBIಗೆ ವಹಿಸುವಂತೆ ಹಿಂದೂ ಪರ ಸಂಘಟನೆಗಳು ಆಗ್ರಹ ಮಾಡ್ತಾವೆ. ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಸಂಬಂಧ ಹೋರಾಟ ಆರಂಭಿಸಿದ್ರು. ಅಲ್ಲದೆ ನೇಹಾ ಕೊಲೆಯಲ್ಲಿ ಪ್ರಭಾವಿ ಶಾಸಕನ ಕೈವಾಡ ಇದೆ ಅಂತ ಅವರು ಆರೋಪ ಮಾಡಿದರು. ಕೊಲೆ ಆಗಿದೆ, ಕೊಲೆ ಆರೋಪಿಗೆ ಮತ್ತೆ ಅಡ್ಮಿಷನ್ ಬೇಡ, ಅಮಾನತ್ ಮಾಡಿ ಅನ್ನೋದಷ್ಟೇ. ಆದರೆ ಆತನ್ ಬಿಟ್ಟು ಇನ್ಯಾರೋ ಇದ್ದಾರೆ ಅನ್ನೋದು ಇವರ ಆರೋಪ. ಅದಕ್ಕೆ CBI ಅಂತಿದ್ದಾರೆ. ಅವ್ರ ತಂದೆ ಕೂಡ ಅದನ್ನೇ ಯಾವಾಗಲೂ ಹೇಳ್ತಾರೆ. ಹಾಗಾಗಿ ಗೊತ್ತಿಲ್ಲ, ತಕ್ಷಣಕ್ಕೆ ಕಾಲೇಜಿನ ನಿರ್ಧಾರ ಸ್ವಾಗತಾರ್ಹ ಅಷ್ಟೇ. ಇನ್ನು ಬ್ರಿಕ್ಸ್ ರಾಷ್ಟ್ರಗಳಿಗೆ ಅಮೆರಿಕ ಅಧ್ಯಕ್ಷ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂದರೆ, ಬ್ರಿಕ್ಸ್ ದೇಶಗಳು ಅಮೆರಿಕ ಡಾಲರನ್ನು ಪರ್ಯಾಯ ಕರೆನ್ಸಿಯೊಂದಿಗೆ ಬದಲಾಯಿಸಲು ಪ್ರಯತ್ನಿಸುತ್ತಿದ್ದಾರೆ. 100% ಸುಂಕ ವಿಧಿಸುವುದಾಗಿ ಭಾರತ ಸೇರಿದಂತೆ ಬ್ರಿಕ್ಸ್ ಬಣಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಈ ಎಚ್ಚರಿಕೆ ನೀಡಿದ್ದು, ಬ್ರಿಕ್ಸ್ ದೇಶಗಳು ಡಾಲರ್ನಿಂದ ದೂರ ಸರಿಯಲು ಪ್ರಯತ್ನಿಸುವ ಕಲ್ಪನೆ ಇಲ್ಲಿಗೆ ಮುಕ್ತಾಯವಾಗಲಿದೆ. ಈ ಪ್ರತಿಕೂಲ ದೇಶಗಳಿಂದ ನಾವು ಹೊಸ ಬ್ರಿಕ್ಸ್ ಕರೆನ್ಸಿನ ರಚಿಸುವುದಿಲ್ಲ ಅಥವಾ ಪ್ರಬಲ US ಡಾಲರ್ ಅನ್ನು ಬದಲಿಸಲು ಬೇರೆ ಯಾವುದೇ ಕರೆನ್ಸಿಯನ್ನು ಬೆಂಬಲಿಸುವುದಿಲ್ಲ ಎಂಬ ಬದ್ಧತೆಯನ್ನು ಬಯಸುತ್ತೇವೆ. ಹಾಗೆ ಮಾಡಿದರೆ 100% ಸುಂಕ ಕಟ್ಟಬೇಕಾಗುತ್ತದೆ ಮತ್ತು US ಆರ್ಥಿಕತೆಗೆ ಮಾರಾಟ ಮಾಡುವುದಕ್ಕೆ ವಿದಾಯ ಹೇಳಬೇಕಾಗುತ್ತದೆ ಎಂದು ಬರೆದಿದ್ದಾರೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅಥವಾ ಬೇರೆ ಎಲ್ಲಿಯಾದರೂ ಬ್ರಿಕ್ಸ್ US ಡಾಲರ್ ಅನ್ನು ಬದಲಿಸುವ ಸಾಧ್ಯತೆ ಇಲ್ಲ. ಪ್ರಯತ್ನಿಸುವ ಯಾವುದೇ ದೇಶವು ಸುಂಕಗಳಿಗೆ ಹಲೋ ಹೇಳಿ ಅಮೆರಿಕಾಗೆ ವಿದಾಯ ಹೇಳಬೇಕು ಅಂತ ತಮ್ಮದೇ ಶೈಲಿಯಲ್ಲಿ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಂಭಾವ್ಯ ಆರ್ಥಿಕ ಪರಿಣಾಮಗಳನ್ನು ತಪ್ಪಿಸಲು ಬ್ರಿಕ್ಸ್ ರಾಷ್ಟ್ರಗಳು ಜಾಗತಿಕ ವ್ಯಾಪಾರದಲ್ಲಿ US ಡಾಲರ್ ಪ್ರಾಬಲ್ಯವನ್ನು ಎತ್ತಿ ಹಿಡಿಯಬೇಕು ಎಂದು ಎಚ್ಚರಿಸುತ್ತಾ ಟ್ರಂಪ್ ಪದೇ ಪದೇ ಡಾಲರ್ ಅಪನಗದೀಕರಣಕ್ಕೆ ತಮ್ಮ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ ಹಾಗೆಯೇ ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನು ಒಳಗೊಂಡಿರುವ ಬ್ರಿಕ್ಸ್ ಬ್ಲಾಕ್ ದೇಶಗಳು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ US ಡಾಲರ್ಗೆ ಪರ್ಯಾಯಗಳನ್ನು ಚರ್ಚಿಸುತ್ತಿದೆ. ನಿರ್ದಿಷ್ಟವಾಗಿ ರಷ್ಯಾ ಮತ್ತು ಚೀನಾ US ಡಾಲರ್ಗೆ ಪರ್ಯಾಯವನ್ನು ಹುಡುಕುತ್ತಿವೆ ಅಥವಾ ತಮ್ಮದೇ ಆದ ಬ್ರಿಕ್ಸ್ ಕರೆನ್ಸಿಯನ್ನು ರಚಿಸುತ್ತಿವೆ ಎಂಬ ಸುದ್ದಿ ಬರುತ್ತಿರುವ ಹೊತ್ತಿನಲ್ಲಿ ಅಮೆರಿಕ ಈ ಎಚ್ಚರಿಕೆ ನೀಡಿದೆ. ಹೌದು, ನಾವು ಹೊರಗಡೆ ವ್ಯವಹಾರ ಮಾಡಬೇಕಾದ್ರೆ ಡಾಲರ್ಲೆ ವ್ಯವಹಾರ ಮಾಡಬೇಕು, ಹಾಗಾಗಿ ಬೇಡ ಇನ್ನೊಂದು ಕರೆನ್ಸಿ ಹುಟ್ಟಾಕೋಣ ಅನ್ನೋ ಚರ್ಚೆ ಬ್ರಿಕ್ಸಲ್ಲಿ ಆಗಿದ್ದು ಸತ್ಯ. ಆದರೆ ಮಾಡಿದ್ರೆ 100% ಸುಂಕ ಹಾಕ್ತೀನಿ ಅಂತ ಹೇಳ್ತಾವ್ರೆ. 100% ಟ್ಯಾಕ್ಸ್, 100% ಸುಂಕ. ಏನು ಟ್ರಂಪ್ ಏನೋ ಭಾರತಕ್ಕೆ ಲಾಭ ಅನ್ನೋರು, ಭಾರತಕ್ಕೆ ಬೆದರಿಕೆ ಹಾಕೊಂಡು ಕೂತವ್ರೆ ಗೊತ್ತಿಲ್ಲ. ನೆಕ್ಸ್ಟ್, 6 ರನ್ ಗಳಿಸಿ ವಿರಾಟ್ ಕೊಹ್ಲಿ ಔಟ್, ಕ್ಷಣದಲ್ಲೇ ಕ್ರೀಡಾಂಗಣದಿಂದ ಹೊರನಡೆದ ಫ್ಯಾನ್ಸ್. ಭಾರತದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಬರೋಬ್ಬರಿ 12 ವರ್ಷಗಳ ಬಳಿಕ ರಣಜಿ ಟ್ರೋಫಿ ಟೂರ್ನಿಯಲ್ಲಿ ಕಾಣಿಸಿಕೊಂಡಿದ್ದು, ಕೊಹ್ಲಿ ಬ್ಯಾಟಿಂಗ್ ನೋಡಲು ಜಮಾಯಿಸಿದ್ದ ಅಭಿಮಾನಿಗಳು ತೀವ್ರ ನಿರಾಸೆ ಉಂಟಾಗಿದೆ. ಇಲ್ಲಿನ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ರೈಲ್ವೇಸ್ ವಿರುದ್ಧದ ಲೀಗ್ ಹಂತದ ಪಂದ್ಯದ 2ನೇ ದಿನದಂದು ವಿರಾಟ್ ಕೊಹ್ಲಿ ಕೇವಲ 6 ರನ್ಗಳಿಗೆ ಔಟ್ ಆಗಿದ್ದು, ಇದರಿಂದ ಬೇಸರಗೊಂಡ ಫ್ಯಾನ್ಸ್ ಕ್ರೀಡಾಂಗಣದಿಂದ ಹೊರನಡೆದಿದ್ದಾರೆ. ಕೊಹ್ಲಿ ದೆಹಲಿ ತಂಡವನ್ನು ಪ್ರತಿನಿಧಿಸುತ್ತಿದ್ದು 15 ಎಸೆತಗಳಲ್ಲಿ 6 ರನ್ ಗಳಿಸಿ ಔಟ್ ಆಗಿದ್ದಾರೆ. ಬಲಗೈ ವೇಗಿ ಹಿಮಾಂಶು ಸಾಂಗ್ವಾನ್ ಅವರ ಎಸೆತದಲ್ಲಿ ಬೋಲ್ಡ್ ಆಗಿದ್ದಾರೆ. ಹಿಂದಿನ ಎಸೆತದಲ್ಲಿ ಕೊಹ್ಲಿ ಬೌಂಡರಿ ಬಾರಿಸಿದ್ರು. ಅದೇ ರೀತಿಯ ಶಾಟ್ ಅನ್ನ ಪ್ರಯತ್ನಿಸಲು ಕೊಹ್ಲಿ ಮುಂದಾದಾಗ ಚೆಂಡು ಅವರತ್ತ ಹೆಚ್ಚು ಸ್ವಿಂಗ್ ಆಗಿದ್ದರಿಂದ ಕೊಹ್ಲಿ ವಿಕೆಟ್ ಕಳೆದುಕೊಳ್ಳಬೇಕಾಯಿತು. 36 ವರ್ಷದ ಬ್ಯಾಟರ್ ಸುಮಾರು 12 ವರ್ಷಗಳ ನಂತರ ರಣಜಿ ಟ್ರೋಫಿಯಲ್ಲಿ ಮೈದಾನಕ್ಕಿಳಿದಿದ್ದಾರೆ. 2012ರ ನಂತರ ನವೆಂಬರ್ನಲ್ಲಿ ಉತ್ತರ ಪ್ರದೇಶ ವಿರುದ್ಧ ಗಾಜಿಯಾಬಾದ್ನಲ್ಲಿ ನಡೆದ ಪಂದ್ಯದಲ್ಲಿ ಕೊನೆಯ ಬಾರಿಗೆ ಕಾಣಿಸಿಕೊಂಡಿದ್ರು. ಟಾಸ್ ಗೆದ್ದ ದೆಹಲಿ ತಂಡ ಬೌಲಿಂಗ್ ಆಯ್ದುಕೊಂಡಿತ್ತು. ಮೊದಲಿಗೆ ಬ್ಯಾಟಿಂಗ್ ಮಾಡಿದ್ದ ರೈಲ್ವೇಸ್ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ 67 ಓವರ್ 4 ಬಾಲ್ನಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನ ಕಳೆದುಕೊಂಡಿತ್ತು. 241 ರನ್ಗಳನ್ನ ಕಲೆ ಹಾಕಿತ್ತು. ತನ್ನ ಇನ್ನಿಂಗ್ಸ್ ಆರಂಭಿಸಿರುವ ದೆಹಲಿ ಸದ್ಯ 41 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 164 ರನ್ ಗಳಿಸಿದೆ. 30 ಓವರ್ಗಳ ಅಂತ್ಯಕ್ಕೆ ದೆಹಲಿ 4 ವಿಕೆಟ್ ನಷ್ಟಕ್ಕೆ 103 ರನ್ ಗಳಿಸಿತ್ತು. ಏನು ಕೊಹ್ಲಿ ಇಲ್ಲೆಲ್ಲ ಇನ್ನೇನು ಅಂತಾರಾಷ್ಟ್ರೀಯ ಪಂದ್ಯ ಬಿಟ್ಟು ದೇಶೀಯ ಪಂದ್ಯಗಳು ಬಂದಾಗ ಇಲ್ಲಿ ಯಾಕೋ ಪರ್ಫಾರ್ಮೆನ್ಸು ಕುಗ್ತಾ ಇದೆ, ನೋಡ್ಬೇಕೇನು ಅಂತ. ಏನು ಭಾರತ ರತ್ನ ಸಚಿನ್ ತೆಂಡೂಲ್ಕರ್ ಕಿರೀಟಕ್ಕೆ ಜೀವಮಾನ ಸಾಧನೆ ಪ್ರಶಸ್ತಿ ಗರಿ. ಫೆಬ್ರವರಿ 1ರಂದು ಅಂದರೆ ನಾಳೆ ನಡೆಯಲಿರುವ BCCI ವಾರ್ಷಿಕ ಪ್ರಶಸ್ತಿ ಸಮಾರಂಭದಲ್ಲಿ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಜೀವಮಾನ ಸಾಧನೆ ಪ್ರಶಸ್ತಿಗೆ ಭಾಜನರಾಗಲಿದ್ದಾರೆ ಅಂತ ವರದಿಯಾಗಿದೆ. 2013ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ ಮಾಸ್ಟರ್ ಬ್ಲಾಸ್ಟರ್ ತಮ್ಮ ವೃತ್ತಿ ಬದುಕಿನಲ್ಲಿ ಮುರಿಯಲಾಗದಂತಹ ಹಲವು ದಾಖಲೆಗಳನ್ನ ಸೃಷ್ಟಿಸಿದ್ದಾರೆ. ಕ್ರಿಕೆಟ್ ಲೋಕದಲ್ಲಿ ತನ್ನದೇ ಆದಂತಹ ಕೋಟ್ಯಂತರ ಅಭಿಮಾನಿ ಬಳಗವನ್ನು ಹೊಂದಿರುವ ಸಚಿನ್ ತೆಂಡೂಲ್ಕರ್ಗೆ ನಾನಾ ಪ್ರಶಸ್ತಿಗಳು ಒಲಿದು ಬಂದಿವೆ. ಇದೀಗ ಮುಂಬೈನಲ್ಲಿರುವ ಕೇಂದ್ರ ಕಚೇರಿಯಲ್ಲಿ ನಡೆಯಲಿರುವ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಚಿನ್ ತೆಂಡೂಲ್ಕರ್ಗೆ BCCI ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಿದೆ. ಕಳೆದ ವರ್ಷ ನಡೆದ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರವಿಶಾಸ್ತ್ರಿ ಮತ್ತು ಮಾಜಿ ಅನುಭವಿ ವಿಕೆಟ್ ಕೀಪರ್ ಫಾರೂಕ್ ಇಂಜಿನಿಯರ್, ಕರ್ನಲ್ CK ನಾಯ್ಡು,
ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು. ಈ ಬಾರಿ ಸಚಿನ್ ಭಾರತದ ಅತ್ಯುನ್ನತ ಗೌರವ ಭಾರತ ರತ್ನವನ್ನು ಕೂಡ ಪಡೆದಿದ್ದಾರೆ ಈ ಹಿಂದೆ. ಇದಲ್ಲದೆ ಅವರು ಅರ್ಜುನ್ ಪ್ರಶಸ್ತಿ, ಖೇಲ್ ರತ್ನ, ಪದ್ಮಶ್ರೀ, ಪದ್ಮವಿಭೂಷಣ ಮತ್ತು ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ. ಹಾಗೆಯೇ ಐಸಿಸಿ ಮತ್ತು ಬಿಸಿಸಿಐ ಕೂಡ ಸಚಿನ್ಗೆ ಹಲವು ಕ್ರೀಡಾ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಎಸ್, ಇನ್ನು ಗಾಡಿಗೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇಲ್ಲ ಅಂದರೆ ಪೆಟ್ರೋಲ್ ಸಿಗಲ್ಲ, ಫಾಸ್ಟ್ ಟ್ಯಾಗ್ ಇಲ್ಲ. ಈಗ ಹೊಸ ರೂಲ್ಸ್ ಜಾರಿಗೆ ಬರ್ತಾ ಇದೆ. ನಿಮ್ಮ ವಾಹನಗಳಿಗೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸದೇ ಇದ್ದರೆ ಪೆಟ್ರೋಲ್ ಬಂಕ್ನಲ್ಲಿ ನಿಮಗೆ ಪೆಟ್ರೋಲ್ ಅಥವಾ ಡೀಸೆಲ್ ಸಿಕ್ಕೋದೇ ಹೋಗಬಹುದು. ಹೆದ್ದಾರಿಯಲ್ಲಿ ಟೋಲ್ ಬಳಿ ಫಾಸ್ಟ್ಯಾಗ್ ಲೇನ್ನಲ್ಲಿ ಸಾಗಲು ನಿಮ್ಮ ವಾಹನಕ್ಕೆ ಅವಕಾಶ ಸಿಗದೆ ಹೋಗಬಹುದು. ಇನ್ಶೂರೆನ್ಸ್ ಇಲ್ಲದ ವಾಹನಗಳಿಗೆ ಮಾಲೀಕರಿಗೆ ಡ್ರೈವಿಂಗ್ ಲೈಸೆನ್ಸ್ ನವೀಕರಣ ಸಾಧ್ಯವಾಗದೆ ಹೋಗಬಹುದು. ಗಾಡಿಗೆ ಇನ್ಶೂರೆನ್ಸ್ ಇಲ್ಲದಿದ್ದರೆ ಇನ್ನೂ ಬೇರೆ ಬೇರೆ ನಿರ್ಬಂಧಗಳು, ದಂಡಗಳನ್ನು ನೀವು ಎದುರಿಸಬೇಕಾಗಬಹುದು. ಕೇಂದ್ರ ಸರ್ಕಾರ ಈ ರೀತಿಯ ಆಲೋಚನೆಯಲ್ಲಿದೆ. ವಾಹನಗಳಿಗೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕವರೇಜ್ ಅಳವಡಿಕೆಗೆ ಉತ್ತೇಜಿಸಲು ವಿವಿಧ ಕ್ರಮಗಳನ್ನು ಅವಲೋಕಿಸುವಂತೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯಕ್ಕೆ ಹಣಕಾಸು ಸಚಿವಾಲಯ ಮನವಿ ಮಾಡಿದೆ. ಭಾರತದಲ್ಲಿ ಈಗಲೂ ಕೂಡ ಹೆಚ್ಚಿನ ವಾಹನಗಳು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಹೊಂದಿಲ್ಲ. 1988ರ ಮೋಟಾರು ವಾಹನ ಕಾಯ್ದೆ ಪ್ರಕಾರ ಎಲ್ಲಾ ಮೋಟಾರು ವಾಹನಗಳು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸುವುದು ಕಡ್ಡಾಯವಾಗಿದೆ. ವಾಹನಗಳಿಗೆ ಥರ್ಡ್ ಪಾರ್ಟಿ ವಿಮಾ ಕವರೇಜ್ ಅನ್ನು ಅಳವಡಿಸಲು ಉತ್ತೇಜಿಸಲು ಸಂಸದೀಯ ಸ್ಥಾಯಿ ಸಮಿತಿಯೊಂದು ಸರ್ಕಾರಕ್ಕೆ ಕೆಲ ಶಿಫಾರಸುಗಳನ್ನ ನೀಡಿತ್ತು. ಸರ್ಕಾರ ಈ ವಿಚಾರದಲ್ಲಿ ಗಂಭೀರವಾಗಿದೆ. ವಾಹನಗಳ ಇನ್ಶೂರೆನ್ಸ್ನಲ್ಲಿ 3 ವಿಧಗಳಿವೆ: ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮತ್ತು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. ಇದರಲ್ಲಿ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಎಂಬುದು ಪಾಲಿಸಿದಾರನಿಗೆ ಮತ್ತು ವಾಹನಕ್ಕೆ ಮಾತ್ರ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತದೆ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ನಲ್ಲಿ ಥರ್ಡ್ ಪಾರ್ಟಿ ಅಥವಾ ಮೂರನೇ ವ್ಯಕ್ತಿಗೆ ವಿಮಾ ಕವರೇಜ್ ಸಿಗುತ್ತದೆ. ಅಂದರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಹೊಂದಿರುವ ವಾಹನದಿಂದ ಯಾವುದಾದರೂ ಅಪಘಾತ ಸಂಭವಿಸಿದರೆ ಅದರಿಂದ ಬೇರೆ ವ್ಯಕ್ತಿಗಳಿಗೆ ಹಾನಿಯಾದರೆ ಅದಕ್ಕೆ ವಿಮಾ ಕವರೇಜ್ ಇರುತ್ತದೆ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಪಾಲಿಸಿಯು ಫಸ್ಟ್ ಪಾರ್ಟಿ ಮತ್ತು ಥರ್ಡ್ ಪಾರ್ಟಿ ಎರಡನ್ನೂ ಒಳಗೊಂಡಿರುವ ಪಾಲಿಸಿಯಾಗಿದೆ. ವಾಹನದಿಂದ ಬೇರೆಯವರಿಗೆ ಹಾನಿಯಾದ ಸಂದರ್ಭದಲ್ಲಿ ನಷ್ಟ ಭರಿಸಲು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಬಹಳ ಅಗತ್ಯ. ಈ ಕಾರಣಕ್ಕೆ ಸರ್ಕಾರವು ಈ ವಿಮಾ ಅಳವಡಿಕೆಗೆ ಒತ್ತು ನೀಡುತ್ತಿದೆ. ಇನ್ಶೂರೆನ್ಸ್ ಪ್ರಾಧಿಕಾರವಾದ IRDAI ಪ್ರಕಾರ 2024ರಲ್ಲಿ ರಸ್ತೆಗಳಲ್ಲಿ ಸಂಚರಿಸಿದ 35ರಿಂದ 40 ಕೋಟಿ ವಾಹನಗಳಲ್ಲಿ 50% ವಾಹನಗಳು ಮಾತ್ರ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಹೊಂದಿರುವುದು. ಮೋಟಾರು ವಾಹನ ಕಾಯ್ದೆ ಪ್ರಕಾರ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇಲ್ಲದ ವಾಹನಗಳನ್ನು ಚಲಾಯಿಸಿದರೆ 2,000 ರು ದಂಡ ಅಥವಾ 3 ತಿಂಗಳು ಜೈಲುವಾಸದ ಶಿಕ್ಷೆ ಇದೆ. ಅದು ಮೊದಲ ಬಾರಿ ಸಿಕ್ಕಿಬಿದ್ದಾಗ ಅಲ್ಪ ಮೊತ್ತದ ದಂಡ ಇರುತ್ತದೆ. ಎರಡನೇ ಬಾರಿ ಸಿಕ್ಕಿದ್ರೆ ದಂಡದ ಮೊತ್ತ 4,000 ಇರುತ್ತದೆ. ಸೊ ಯಾಕೆಂದರೆ ರೂಲ್ಸ್ ಅನಿವಾರ್ಯ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇಲ್ದವ್ರ ಗಾಡಿ ಹೋಗಿ ಮತ್ತೊಬ್ಬರು ಗುದ್ದರೆ ಅವ್ರಿಗೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ, ಸಮಸ್ಯೆ ಆಗುತ್ತೆ. ಈ ದಿಸೆಯಲ್ಲಿ ಇವೆಲ್ಲ ಅನಿವಾರ್ಯ. ಎಲ್ಲರೂ ಕೂಡ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ವೆಹಿಕಲ್ಗೆ ಕಠಿಣ ಕಾನೂನನ್ನು ಜಾರಿಗೆ ತರ್ತಾ ಇದ್ದಾರೆ. ಈ ಬಗ್ಗೆ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಇಂದಿನ ಬಿಗ್ ನ್ಯೂಸ್, ಬಿಗ್ ಡಿಬೇಟ್. ನ್ಯೂಸ್ ಮುಗಿಸುವಂಥ ಟೈಮ್ ಆಯಿತು. ಮತ್ತೊಮ್ಮೆ ಶುಭ ದಿನ, ಶುಭರಾತ್ರಿ.